ದೇವದಾಸ ಧಾರ್ಮಿಕತೆ ಇರ್ತಕ್ಕಂಥದ್ದು, ಅವನಿರ್ತಕ್ಕಂಥ 1 ಎಕರೆ ಭೂಮಿ ಹೆಂಗಿತ್ತಂದ್ರೆ 100 ಎಕರೆ ಜಮೀನು ಇದ್ದವ್ರು ಸಹಿತ ಅಷ್ಟು ಸುಖಿ ಇದ್ದಿದ್ದಿಲ್ಲ. ಅಂತ ಸುಖದ ಅನುಭವ 1 ಎಕರೆ ಇರ್ತಕ್ಕಂಥ ದೇವದಾಸ ತೋರಿಲ್ಲ. ದೇವದಾಸನ ಹೊಲ ಏನು ಬೆಳೀತಿತ್ತು? 10 ಎಕರೆ ಐತಿ, 100 ಎಕರೆ ಐತಿ ಮುಖ್ಯ ಅಲ್ಲ. 10 ಎಕರೆ ಐತಿ ಕಾಂಗ್ರೆಸ್ ಕಸ ಬೆಳೆದೈತಿ, ತಗೊಂಡೇನು ನೋಡು. 1 ಎಕರೆ ಐತಿ, ಅದನ್ನ ಇತಿಹಾಸ ಪುರುಷದ ಕಥೆಗಳನ್ನು ಓದಿ ಇವತ್ತು ಕನೇರಿ ಮಠದಾಗ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ 1 ಎಕರೆ ಹೊಲದೊಳಗೆ 108 ಪ್ರಕಾರದ ಬೆಳೆ ತೆಗೆದು ಕ್ರಾಂತಿಯನ್ನು ಮಾಡ್ತಕ್ಕಂಥ ಕಾರ್ಯಗಳು ಈ ಭಾರತದ ಕ್ರಾಂತಿ. ಇಸ್ರೇಲ್ ಅದು ಏನೂ ಅಲ್ಲ. ಇಸ್ರೇಲ್ದವ್ರು ನಮ್ಮದು ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ಬೆಳಗ್ಗೆ ತಂದ್ರು, ಈಗ ಮತ್ತೆ ಅವ್ರು ನಾವು ಫಾಲೋ ಮಾಡಕ್ಕೆ ಉಲ್ಟಾ ಆಯ್ತು. ಅವ್ರು ಸ್ಪಷ್ಟ ಹೇಳ್ತಾರೆ, ಈ ಜಗತ್ತಿಗೆ ಕೃಷಿಯನ್ನ ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅದು ಜೈನರು ಕೊಟ್ಟಾರ ಅಂತಕ್ಕಂಥದ್ದು ಜೈನರ ಕೊಡುಗೆ ಇದು. ಅದರಾಗ ವಿಶೇಷವಾಗಿ ಆದಿನಾಥ ತೀರ್ಥಂಕರರ ಕೊಡುಗೆ ವರ್ತಮಾನ ಕಾಲದ ಅಪೇಕ್ಷೆಯಿಂದ. ಜೈನ ಧರ್ಮ ಅನಾದಿ ಅನಂತ ಧರ್ಮದ ಅನಾದಿ ಕಾಲ ಮಾಡಿದ ವಿಕಲ್ಪ ಇಲ್ಲ. ಅದು ವರ್ತಮಾನ ಕಾಲದ ಅಪೇಕ್ಷೆ. ಅದರಿಂದ ಈ ಜಗತ್ತಿಗೆ ಕೃಷಿಯನ್ನ ಕೊಟ್ಟಂತವರು ಆದಿನಾಥ. ಯಾವ ಬೆಳೆ ಬೆಳಿಬೇಕು, ಯಾವಾಗ ಬೆಳಿಬೇಕು, ಅದು ಹೆಂಗೆ ಬಳಸಬೇಕು, ಸಂಸಾರದಾಗಿದ್ದು ನಾವು ಹೆಂಗೆ ಸುಖಮಯ ಜೀವನ ತೆಗಿಬೇಕು, ಧರ್ಮ ಅರ್ಥ ಕಾಮ ಮೋಕ್ಷ ಈ 4 ಪುರುಷಾರ್ಥಗಳನ್ನು ಪ್ರಥಮ ಈ ಭೂಮಿ ತೆರೆ ಮ್ಯಾಲ ಈ ಹುಂಡ ಔಸರ್ಪಿಣಿ ಕಾಲದಾಗ ಬೋಧನೆ ಮಾಡ್ತಕ್ಕಂಥ ಕಾರ್ಯ ಯಾರಾದರೂ ಮಾಡಿದ್ರೆ ಆದಿನಾಥ ತೀರ್ಥಂಕರರು ಮಾಡೋರು. ಅಂತ ಯುಗ ಪುರುಷ ಅಜನಾಭ ವರ್ಷ ಶಲಾಕ ಪುರುಷ ಪ್ರಥಮ ತೀರ್ಥಂಕರ ಋಷಭದೇವ ಆದಿನಾಥರು. ಋಷಭ ಆದಿ ಯುಗದಲ್ಲಿ ಋಷಭನ ಸಹಾಯದಿಂದ ರೈತಿಗೆ ಮಾಡತಕ್ಕಂಥ ಪರಿವಾರ. 3 ಮನುಷ್ಯರ್ದರು ಮನ್ಯಾಗ 1 ಆಕಳದ 1 ಎಕರೆದ ಪರಮ ಸುಖದವರು. ಎಷ್ಟು ಧಾರ್ಮಿಕದಾನ ವ್ಯಕ್ತಿ. ಆ ಊರು ಹೊರಗೆ ಮಣಿ ಇದ್ರೂ ಆ ವ್ಯಕ್ತಿ ಹೆಸರು ಕೇಳ ಊರಾಗಿನ ಜನ ಕೈ ಮುಗಿತಿದ್ರು. ಬರೀ ಅವನ ಹೆಸರು ಬರ್ತಾರೆ ಕೈ ಮುಗಿಯೋರು. ಈ ವರ್ತಮಾನ ಕಾಲ ಸಿದ್ದೇಶ್ವರ ಸ್ವಾಮೀಜಿ ಬಂದರು, ಲಿಂಗಾಯತರು ಸಿದ್ದೇಶ್ವರ ಸ್ವಾಮೀಜಿ. ಸಿದ್ದೇಶ್ವರ ಅಪ್ಪಾರ ಅಂದ್ರೆ ಮುಗಿತು. ಹಿಂದೂ ಧರ್ಮದಾಗ ಕೈ ತನ್ನಿಂದಾನೆ ಎತ್ತಬೇಕು, ತಲೆ ಬಾಗಬೇಕು ಅಂತ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ. ಅವರು ಸಂಸಾರ ತ್ಯಾಗ ಮಾಡಿ ಸನ್ಯಾಸ ಮಾಡ್ದಾಗಿರ್ತಕ್ಕಂಥ ಒಬ್ಬ ಸಂತರ ಜೀವನ ತೆಗೆದ್ರು ಬೇರೆ. ದೇವದಾಸ ಒಬ್ಬ ಸಾಮಾನ್ಯ ಪ್ರಜೆ, ಒಬ್ಬ ಸಾಮಾನ್ಯ ಶ್ರಾವಕ, ಸಾಮಾನ್ಯ ಗೃಹಸ್ಥ, ಒಬ್ಬ ಕೃಷಿಕ. ಆದ್ರೆ ರಾಜನ ಬಾಯಾಗ ಸಹಿತ ದೇವದಾಸನ ಹೆಸರು. ದೇವದಾಸ್ ಅಂತ ವ್ಯಕ್ತಿ ನಮ್ಮ ಊರಾಗ ಅದಾನಂತ. ಈಗ ನಮ್ಮ ಅವಂತಿ ದೇಶದ ಚರ್ಚಾ ಸ್ವರ್ಗದ ಇಂದ್ರನ ಸವಾಲಾಗ ಆಗ್ತೈತೆ ಅಂತ ಸ್ವತಃ ರಾಜ ಎಷ್ಟೋ ಸಲ ರಾಜ ದರ್ಬಾರ್ದಾಗ ಹೇಳ್ತಿರ್ತ. ರಾಜ ದರ್ಬಾರ್ದಾಗ ಸಹಿತ ದೇವದಾಸನ ಹೆಸರು ಬರ್ತಿತ್ತು ರಾಜನ ಬಾಯಿಂದ. ಯಾಕಂತ ಕೇಳಿದ್ರ ಆ ದೇವದಾಸ ಸಾಮಾನ್ಯ ಮನುಷ್ಯ. ಆದ್ರೆ ಅವನ ಆಚಾರ, ಅವನ ವಿಚಾರ, ಉಡುಗೆ ತೊಡುಗೆ, ಆಹಾರ ಪ್ರತಿಯೊಂದು ಧರ್ಮಮಯ. ಆಕಳಿಗೆ ಸಹಿತ ನೀರು ಸೋಸಿ ಕುಡಿಸ್ತಿದ್ದ ಪುಣ್ಯಾತ್ಮ. ಗಿಡಗಳಿಗೆ ನೀರು ಹಾಕಬೇಕಾದ್ರೆ ಸೋಸಿ ಜೀವ ಬಿಟ್ಟಿದ ನೀರು ಗಿಡಕ್ಕೆ ಹಾಕ್ತಿದ್ದ. ನಮೋಕಾರ ಮಂತ್ರ ಅನ್ಕೋತ ಗಿಡಕ್ಕೆ ನೀರು ಉಣಿಸ್ತಿದ್ದ. ಬೆಳೆಗೆ ನೀರು ಹಾಸ್ಬೇಕಾದ್ರೆ ಎತ್ತುಕೊಂಡು ಬೆಳೆ ಹೊಲದಾಗ ರೆಂಟಿ ಹೊಡಿಬೇಕಾದ್ರೆ, ಕುಂಟಿ ಹೊಡಿಬೇಕಾದ್ರೆ, ಸಾಲು ಬಿಡಬೇಕಾದ್ರೆ ನಮೋಕಾರ ಮಹಾಮಂತ್ರ ಉಚ್ಚಾರ ಮಾಡ್ತಾ ಭಗವಂತರ ನಾಮಸ್ಮರಣೆ ಮಾಡ್ತಾ ಕಾರ್ಯ ಮಾಡ್ತಾ ಇದ್ದ. ಆ ಮನೆಯಾಗಿರ್ತಕ್ಕಂಥ ಎತ್ತು ಸಹಿತ ನಮೋಕಾರ ಮಂತ್ರ ಕೇಳ್ರ ಅಲ್ಲೇ ನಿಂತಲ್ಲೇ ನಿಂತು ನಿದ್ದೆ ಮಾಡಬೇಕು, ಕೇಳ್ಕೋತ ನಿಲ್ಬೇಕು, ಕುಂಡ್ರಬೇಕು ಅಂತ ಭಾವತ್ತಿತ್ತು. ಇವತ್ತು ಹರ್ಯಾಗ ನಿಮ್ಮ ನಂದ್ಯಾಪನ ಮೊಮ್ಮಗ ಸಣ್ಣ ಪೈಲ್ವಾನ್ದಲ್ಲ ಗಿಡ್ಡ ಪೈಲ್ವಾನ ಬಂದಿದ್ದ. ಮಡಿ ಉಟ್ಕೊಂಡು ಅವ್ರ ಅಜ್ಜ ಕಾಕ ಅವ್ರ ಅಣ್ಣ ಇಬ್ರು ಮಡಿ ಉಟ್ಕೊಂಡು ಹಂಗ ಬಂದಿದ್ದ. ಆ ತಳಗೆ ಬಂದ. ನಾ ಗೋವರ್ಧನಕ್ಕೆ ನಿಂತೀನಿ, ಬಂದ ಕೈ ಆಡ್ಸಕೈತ ಅವನು. ಒಂದು ಸ್ವಲ್ಪ ತುಣುಕ್ರೆ ಜಿಗದಂಗೆ ಮಾಡಿದೆ. ಯಾರ್ಯಾರು ಮಾಡ್ತಕ್ಕೆ ಬರೋದು ಹೇಳ್ತೀನಿ.
ಹೇಳಿದ್ ನಿಲ್ಸಿನಿ ಅಂತ ಅವ್ರ ಅಣ್ಣ ಬಂದ ಅಟ್ರಾಗ ಹಾಲು ಹಿಂಡಿರು ಹಾಲು ಕುಡಿಸ್ತಾನ. ಆ ಬಾಟ್ಲಿ ತೊಗೊಂಡು ಕೈಯಾಗ ಬೋಗಾನಿ ತೊಗೊಂಡು ಹಾದವ ಹಾಲಿಂದ. ಏ ಚೆಲ್ಲಿ ಒಣ್ಯ ಇಲ್ರಿ ಅಂತಂದ ಹೊಡ್ಕೊಂತ ಇಟ್ಟ ಅದ ನನ್ನ ಮೊಳಕಾಲ್ ಬರ್ತಾನ ಇಟ್ಟ ಹೊಡ್ಕೊಂತ ಟುನ್ ಹಾದ. ಅವ್ರ ಕಾಕ ಮತ್ತು ಅವ್ರಣ್ಣ ಒಳಗ ಆ ಪುಂಗ್ಳೂರು ಆಕಳಿಗೂ ಹಾಲು ಕುಡ್ಸಕ್ಕಾದ್ರು ಇವು ಬೋಗಾನಿ ತೊಗೊಂಡು ಹೊರಗೆ ಹಾಕಿ ಕುಡ್ಸು ಸುತ್ತಾಕತ್ತೆ. ಇದೇನು ಹೊಸಾದ ಬರ್ತಾನೆ ಅವ್ನು ಹಾಗೆಲ್ಲ ಗೊತ್ತಾಯ್ತು ಏನು ತಿಳಿವತ್ತವ. ಹಿಂಗೆ ಹೋಗ್ತಾನೆ ಮತ್ತೆ ಹಿಂಗೆ ಬರ್ತಾನೆ, ಹಿಂಗೆ ಹೋಗ್ತಾನೆ ಮತ್ತೆ ಹಿಂಗೆ ಬರ್ತಾನೆ. ಏ ಒಳಗೆ ಹೋಗೋಣ್ಯ ಬೋಗಾನಿ ತೊಗೊಂಡು ಚೆಲ್ಲಿ ಮತ್ತು ಸಾವಕಾಶ ಕಾಲತ್ತಿದ್ದೆ ಇಡೀ ಮತ್ತೆ ಒಳಗೆ ಹೋಗೋಣಿ ಆಯ್ತು. ಒಳಗೆ ಹೋಗಿ ಆ ಬಾಟ್ಲೆ ತೊಗೊಂಡು ಅವ್ರಿಗೆ ಹಾಲು ಕುಡ್ಸಕ್ಕೆ ಇಟ್ಟ. ಈ ಕಿಟ್ಟ ಸಣ್ಣ ಕೂಸತಿ ಆ ಕೂಸಿಗೆ ಆಕಳಿಗೆ ಹಾಲು ಕುಡಿಸುವಂಥ ಸಂಸ್ಕಾರ ಯೋಗಿಸಬೇಕು. ಸಂಸ್ಕಾರದ ಪ್ರಭಾವ ಇದು. ಯಾವ ಭಾಗ್ಯಶ್ರೀ ಮಗಳಿದ್ದು ಆ ಮಗಳನ್ನ ಅಪ್ಪ ಎಷ್ಟು ಪ್ರೀತಿ ಮಾಡ್ತಿದ್ದ ಅದಕ್ಕಿಂತ 3 ಪಟ್ಟು ತಾಯಿ ಅವ್ರ ಅವ್ವಪ್ಪ ಎಷ್ಟು ಪ್ರೀತಿ ಮಾಡ್ತಿದ್ರು ಅಷ್ಟು ಓಣ್ಯಾಗಿಂದ ಊರಾಗಿನ ಜನ ಆ ಮಗಳನ್ನು ಬೆಳೆಸ್ತಿದ್ರು. ಅಷ್ಟ ಸುಸಜ್ಜಿತ ಸುಸಂಸ್ಕಾರಿತ ಮಗು. ಆಕೆ ನಡೆಯೋದು, ಆಕೆ ನೋಡೋದು, ಬಂದಾರ ಕೈದು ಜಯ ಜಿನೇಂದ್ರ ಅನ್ನೋದು, ಆ ತೊದು ನುಡಿಯೊಳಗೆ ಕರಿಯಂಥ ಶಬ್ದಗಳು ಇಡೀ ರೋಮಾಂಚನ ಮಾಡ್ತಿತ್ತು. ಅಂಥ ಸಂಸ್ಕಾರ ಮಗುವಿಗಿತ್ತು. ಯಾಕಿತ್ತಂದ್ರೆ ದೇವಕಿ ಅಂಥ ಧಾರ್ಮಿಕ ಇತ್ತು. ಗರ್ಭದಾಗಿದ್ದಾಗ ಅಂಥ ಧರ್ಮ ಮಾಡಿದ್ದನಂತೆ ಆ ಭಾಗ್ಯಶ್ರೀ ಜನ್ಮದಿಂದ ನಾನು ಸಂಸ್ಕಾರ ಕೊಟ್ಟು ಬಂದಿದ್ದು. ಎಲ್ಲರ ಬಾಯಾಗ ಮಗು ಅದ ಮಣಿ ಸಾಂದ ಮಣಿ ಗುರುಸಲ 3 ಜನ ಪರಿವಾರದಾಗ 1 ಎಕರೆ ಜಮೀನ. ಅಷ್ಟು ಸಣ್ಣ ಪರಿವಾರದಾಗಿದ್ರು ಸಹಿತ ಅವ್ರಿಗೆ ಯಾವುದು ಕೊರತೆ ಇಲ್ಲ. 2 ಹೊತ್ತು ಊಟ, ಕಣ್ತುಂಬ ನಿದ್ದೆ, ಭಗವಂತರ ಧ್ಯಾನ. ಅವ್ರ ಮನ್ಯಾಗ 8 ನಂತರ ಎಂದೂ ಲೈಟ್ ಅಂದ್ರೆ ದೀಪ ಹತ್ತಿದ್ದಿಲ್ಲ. ಹರ್ಯಾಗ 4 ಗಂಟೆಗೆ ಎದ್ದು ನಿತ್ಯ ಕ್ರಿಯಾ ಮಾಡಿ ಸೂರ್ಯೋದಯ ಆಯ್ತು ಮಂದಿರಕ್ಕೆ ಹೋಗಿ ಭಗವಂತರ ಪೂಜಾ ಅರ್ಚನಾ ಅಭಿಷೇಕಾದಿ ಕ್ರಿಯಾ ಮುಗಿ ಮನೆಗೆ ಬಂದು ಅಡುಗೆ ಮಾಡಿ ಪಡಗಾನ ಮಾಡ್ಕೊಂಡು ಸಾಧುಗಳು ಬರಲಿ ಬೀಳ್ಲಿ ಇದು ನನ್ನ ಧರ್ಮ. ಹೊರಗೆ ನಿಲ್ಲೋದು ಪಡಗಾನ ಮಾಡ್ಕೋ ಸಮಯದ ಯಾರು ಬಂದ್ರೆ ಪಡಗಾನ ಮಾಡ್ಬೋದ, ಯಾರು ಬರ್ಲಿಕ್ಕಂದ್ರೆ ಆಕಳಿಗೆ ಒಂದು ತುತ್ತು ಅನ್ನ ಹಾಕಿ ಬಂದಂಥ ಗೋರು ಗರಿಬಿಗೆ ದಾನ ಮಾಡಿ ಐದು ಬಾಯಾಗ ಹಾಕೋದ ಅಂತ ಪರಂಪರ ಅಂತ ಸಂಸ್ಕಾರ ಆ ಮಣಿ ತಂದಿತ್ತು. ದಿನೇ ವರ್ಷಕ್ಕೊಮ್ಮೆ ಅಕ್ಷಯ ತೃತೀಯಾಗೊಮ್ಮೆ ಅಲ್ಲ, ವಾರಕ್ಕೊಮ್ಮೆ ಅಲ್ಲ, ಪ್ರತಿನಿತ್ಯ ಇವ್ರ ಕ್ರಿಯೆ ಇತ್ತು. ಇದವರ ನಿತ್ಯ ಕಸಬು, ನಿತ್ಯ ಧರ್ಮ, ನಿತ್ಯ ಕಾಯಕ ಅನ್ನೋದ್ರಿಂದ 12ನೇ ಶತಮಾನದಾಗ ಬಸವಣ್ಣವ್ರು ಬಂದು ಕಾಯಕವೇ ಕೈಲಾಸ ಅಂತ ಹೇಳುವಂಥ ಪ್ರಸಿದ್ಧಿ ಬಂತು. ಜೈನ ಧರ್ಮದಾಗ ಇದನ್ನ ಆದಿನಾಥ ತೀರ್ಥಂಕರು ಎಂದೋ ಹೇಳ್ಯಾರ. ಕರೆ ಅದನ್ನ ಪ್ರಚಾರ ಪ್ರಸಾರ ಮಾಡೋ ಶಕ್ತಿ ನಮಗೆ ಬರಲಿಲ್ಲ. ಕರ್ತವ್ಯೋ ಪರಮೋ ಧರ್ಮ, ಅಹಿಂಸಾ ಪರಮೋ ಧರ್ಮ ಹೆಂಗ ಜೈನ ಧರ್ಮದ ಬಿದ್ದು ವಾಕ್ಯತಿ ಹಂಗ ನಮ್ಮ ತೀರ್ಥಂಕರ ವಾಣಿ ಅದ. ಕರ್ತವ್ಯೋ ಪರಮೋ ಧರ್ಮ. ಕರ್ತವ್ಯ ಅಂದ್ರೆ ಕಾಯಕ, ಕಾಯಕವೇ ನಿಜವಾದಂತ ಧರ್ಮ. ನಿಮ್ಮ ನಿಮ್ಮ ಪಾಲಿನ ಕಾರ್ಯಗಳನ್ನ, ಕ್ರಿಯೆಗಳನ್ನ, ಕರ್ಮಗಳನ್ನ, ಕರ್ತವ್ಯಗಳನ್ನ, ಧರ್ಮಗಳನ್ನ ಮಾಡೋದೇ ನಿಮ್ಮ ನಿಜವಾದಂತ ಧರ್ಮ. ಇನ್ನೆರಡು ಸಲ ಹೇಳಿಲ್ಲ. ರೈತರ ಧರ್ಮ, ರೈತರ ಧರ್ಮ ಬೆಳೆಯೋದ, ಜನರಿಗೆ ಬದುಕಲಿಕ್ಕೆ ಅನ್ನದಾತನಾಗಿರೋದ. ಶಿಕ್ಷಕರ ಧರ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ, ಸಂಸ್ಕಾರವನ್ನು ಕೊಟ್ಟ ಅವರನ್ನ ಸ್ವಾಭಿಮಾನಿಯಾಗಿ ಬದುಕಲಿಕ್ಕೆ ಸಂಸ್ಕಾರ ಕೊಟ್ಟಂತ ಕಾರ್ಯ. ತಾಯಿಯಾದವಳ ಧರ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥ, ಪಾಲನೆ ಪೋಷಣೆ ಮಾಡ್ತಕ್ಕಂಥ, ಮಣಿಯನ್ನ ಸ್ವರ್ಗ ಮಾಡ್ತಕ್ಕಂಥ, ಮಣಿಯನ್ನ ಸ್ವಚ್ಛ ಇರ್ತಕ್ಕಂಥ ಗೃಹಿಣಿಯಾಗಿ ಗ್ರಹವನ್ನ ದೇವಾಲಯ ಮಾಡ್ತಕ್ಕಂಥ ಕಾರ್ಯ ಭೂಮಿಯಲ್ಲಿ ಯಾರಿಗೆ ಇದ್ರ ಅದು ಹೆಣ್ಮಗಳಿಗೆ ಅದ, ಗೃಹಿಣಿಗೆ ಅದ ಅಂತ ಹೇಳಿದ್ರು. ತಂದೆಯಾದಂಥವರ ಧರ್ಮ ದುಡಿದು ಕಷ್ಟಪಟ್ಟು ನ್ಯಾಯೋಪಾದಿತ ಗಳಿಸಿ ಮನೆಯನ್ನ ನಡೆಸೋದು, ಜೊತೆಗೆ ಧರ್ಮದ ಮಾರ್ಗದಲ್ಲಿ ನಡೆಯೋದು. ಮಗನಿಗೆ ಮಕ್ಕಳಿಗೆ ಬುದ್ಧಿ ಮಾತು ಹೇಳಿ ಸನ್ಮಾರ್ಗದಾಗ ನಡೆಸುವಂತ ಕಾರ್ಯ ತಂದೆಯಾದವನು ಮಾಡಬೇಕು. ಅದು ತಂದೆಯ ಧರ್ಮ. ವೈದ್ಯರ ಧರ್ಮ ರೋಗದ ಚಿಕಿತ್ಸೆ ಮಾಡೋದು. ಅದು ಯಾವ ರೋಗಿ, ಯಾವ ಜಾತ್ಯವ, ಯಾವ ಕಾಸವ ಸಂಬಂಧ ಇಲ್ಲ. ರೋಗದ ಅಭ್ಯಾಸ ಮಾಡಿ ಆ ರೋಗಕ್ಕ ಯೋಗ್ಯ ಉಪಚಾರ ಕೊಟ್ಟ ರೋಗ ಮುಕ್ತ ಮಾಡುವುದೇ ವೈದ್ಯನ ಧರ್ಮ, ಕಾರ್ಮಿಕನ ಧರ್ಮ. ಪ್ರತಿಯೊಬ್ಬರು
ತಾಯಿನ ಕರ್ತವ್ಯಗಳನ್ನ ಧರ್ಮಗಳನ್ನ ಪಾಲನೆ ಮಾಡಿದ್ಯಾದ್ರ ಸತ್ತ ನಂತರ ಸ್ವರ್ಗ ನೋಡೋದ ಅವಶ್ಯಕತೆ ಇಲ್ಲ, ಇದ್ದಾಗ ಜೀವಂತ ಸ್ವರ್ಗ ನಮ್ಮ ಮುಂದೆ ಎದ್ದು ನಿಲ್ತದ. ಸಿದ್ದೇಶ್ವರ ಸ್ವಾಮೀಜಿಯವರು ಪ್ರತಿನಿತ್ಯ ಭೂಮಿ ಮೇಲೆ ಸ್ವರ್ಗದ ಉದಾಹರಣೆ ಹೇಳ್ತಾರೆ. ಜೈನ ಧರ್ಮ, ಹಿಂದೂ ಧರ್ಮ, ಸಿಖ್ ಧರ್ಮ, ಬೌದ್ಧ ಧರ್ಮ ಎಂದು ಹೇಳಲಿಲ್ಲ. ಮಾನವ ಕುಲಕೋಟಿಗೆ ನಿಸರ್ಗದತ್ತ ಧರ್ಮ. ಅದಕ್ಕೆ ಜೈನ ಧರ್ಮವನ್ನ ಸಿದ್ದೇಶ್ವರ ಸ್ವಾಮೀಜಿಯವರು ಯಾಕೆ ಪ್ರೀತಿಸ್ತಿದ್ರು? ಕೊನೆ ನನ್ನ ಸಮಾಧಿ ಆದ ನಂತರ ಜೈನ ಧರ್ಮ ಪ್ರಕಾರನ ನಾನು ಅಂತ್ಯಕ್ರಿಯೆ ಮಾಡ್ರಂತ ಯಾಕೆ ಹೇಳಿದ್ರು? ಅಂತಿಮ ಸಮಯದಾಗ ಸಲ್ಲೇಖನ ತಗೊಂಡು ಸಮಾಧಿ ಮಾಡ್ಕೋಬೇಕಂತಕ್ಕಂಥ ವಿಚಾರ ಯಾಕೆ ಇಟ್ಟಿದ್ರು? ಯಾರು ನಿಷ್ಪಕ್ಷಪಾತವಾಗಿ ಸಿದ್ಧಾಂತಗಳನ್ನ ಆಗಮಗಳನ್ನ ಅಧ್ಯಯನ ಮಾಡ್ತಾರೆ, ಅವರು ಸತ್ಯವನ್ನು ಸ್ವೀಕಾರ ಮಾಡ್ತಾರೆ. ಮತ್ತೆ ಯಾರು ಸತ್ಯವನ್ನು ಸ್ವೀಕಾರ ಮಾಡ್ತಾರ ಅವ್ರಿಗೆ ಸತ್ಯದ ಸಾಕ್ಷಾತ್ಕಾರ ಆಗ್ತದ. ಹೌದು, ಸತ್ಯದ ಸಾಕ್ಷಾತ್ಕಾರವೇ ಮುಕ್ತಿ. ಮೋಕ್ಷ ಅಂದ್ರೆ ಏನು? ಸತ್ಯದ ಸಾಕ್ಷಾತ್ಕಾರ ಆಗೋಣ ಮೋಕ್ಷ. ಆ ಸಾಕ್ಷಾತ್ಕಾರ ಮಾಡ್ಕೋಬೇಕಾಗಿತ್ತಂದ್ರ ಸಹಜತೆಯಲ್ಲಿ ಬದುಕುವಂತ ವ್ಯಕ್ತಿತ್ವ ನಮ್ದಾಗಬೇಕು. ಮಗಳು ಎಷ್ಟು ಸಂತೃಪ್ತಂದ್ರ ತಂದೆ ತಾಯಿಯ ಜೊತೆ ಆಟ ಆಡ್ತಾ ಹೀಗೆ ಸಂಸ್ಕಾರ ತಗೋತಿದ್ಲು. ತಂದೆ ತಾಯಿ ಒಂದೊಂದು ಸಲ ತಮ್ಮ ಬಾಯಿ ಮೇಲೆ ತಾವ ಬೇರೆ ಇಡ್ತಿದ್ರು. ಈಗ ನನ್ನ ಮಗಳಂತ ಹೇಳಿ ಈ ಮಗಳಿಗೆ ನಾವ ಜನ್ಮ ಕೊಟ್ಟಿರಂತ ಅವ್ರಿಗೆ ಕ್ವಶನ್ ಮಾರ್ಕ್ ನಿರ್ಮಾಣ ಆಗ್ತಿತ್ತು. ಅಷ್ಟು ನಿಮ್ಮ ಭಾಷಾದಾಗ ಅಡ್ವಾನ್ಸ್, ಅಷ್ಟು ಮುಂದಿಂದ ಆ ಮಗುವಿನಲ್ಲಿ ಜ್ಞಾನ ವಿನಯ. ತಾಯಿ ಒಂದು ವೇಳೆ ಮಗಳಿಗೆ ಭಾಗ್ಯ ನೋಡು ಒಂದು ಸ್ವಲ್ಪ ಅಪ್ಪರ ಇದ್ದಾರೆ ನೋಡು, ಇಷ್ಟಂದ್ರೆ ಸಾಕು. ಭಾಗ್ಯ ಅಪ್ಪರತೆ ಹೋಗಿ ಅವ್ರು ಎಬಿಶ್ ಬಾಕಿ ಕ್ರಿಯೆ ಮಾಡಿಸ್, ಸ್ನಾನಾದಿ ಕ್ರಿಯೆ ಮಾಡಿಸ್, ಬಂದು ಹೇಳಕ್ಕೆ ಅಪ್ಪ ಅಮ್ಮ ಅಪ್ಪರು ಪೂಜಾಕ್ಕೆ ತಯಾರಾಗ್ಯಾರು, ಪೂಜಾ ಪಾತ್ರ ತಗೊಂಡಿರ್ತಾರೆ. ವಿಚಾರ ಮಾಡ, ಆ ರೀತಿ ಸಂಸ್ಕಾರ ಆ ಮಗುವಿನಲ್ಲಿತ್ತು. ಕರ್ಮ ಭಾಳ ವಿಚಿತ್ರ. ಒಂದು 12 ವರ್ಷದ ಮಗು ಆಗಿತ್ತು, ಅಪ್ಪ ಒಂದು ರೋಗ ಉದಯಕ್ಕೆ ಬರುತ್ತೆ. ಕರ್ಮ ಭಾಳ ವಿಚಿತ್ರ ಕೆಲಸ ಮಾಡ್ತದೆ. ಒಂದೊಂದು ಸಲ ಕರ್ಮ ನಾವು ಎಷ್ಟ ಶುದ್ಧ ಆಹಾರ ತಗೊಂಡ್ರು, ಉದಾಹರಣೆ ಅಂತೀವಲ್ಲ, ಏನ್ರಿ ಪಾಪ ಒಂದು ಅಡಿಗೆ ಹೋಳ ಬಾಯ ಹಾಕಲಿಲ್ಲ ಪುಣ್ಯಾತ್ಮ ಎಂದು ಅಂಥವು ಕ್ಯಾನ್ಸರ್ ಆಯ್ತು ಮಾರಾಯ. ಎಷ್ಟೋ ಉದಾಹರಣೆ ಕೇಳ್ತೀವಿ. ಅಡಿಗೆ ಹುಳ ಬಾಯ ಹಾಕಲಿಲ್ಲ ಅಂಥ ವ್ಯಕ್ತಿಗೆ ಕ್ಯಾನ್ಸರ್ ಆಗೈತೆ ಅಂದ್ರೆ ನಂಬವ್ರು ಹೆಂಗ? ಕರೆ ಸತ್ಯ ಕಣ್ಣು ಮುಂದೆ ಕಾಣಕತ್ತೈತಿ, ನಾವು ನೋಡಾಕತ್ತಿದ್ದೀವಿ. ಸುಕುಮಾರ್ ಹಿಪ್ಪರಿಗಿ ನಿಮ್ಗೆ ಗೊತ್ತೈತಿ. ಧರ್ಮಾತ್ಮ ಸಾಕಷ್ಟು ಇಲ್ಲೂ ಬದ್ರೆ ಸವಾಲದವ್ರು ಕಾಯಂ ಧರ್ಮ ಮಾಡ್ಯಾರು. ಮಾಬಲ್ ಸದರಿಗೆ ಅವ್ರು ಅಳ್ಯ ಪಮ್ಮ ಮನಗಂಡ ಪ್ರವಚನ ಬಂದಾಗ ಕೂತ್ಲರ ಹಿಂಗೆ ಮುಗಿತಕ್ಕ ಕೈ ಹಿಂಗ ಪ್ರವಚನ ಮುಗಿತಕ್ಕ ಹಿಂಗೆ ಕೊಡ್ತಿದ್ಲು. ಅವ್ರ ಯಜಮಾನ್ರಿಗೆ ಎಂದೂ ಬಾಯಾಗ ಒಂದು ಅಡಿಕೆ ಹೋಳ ಹಾಕಿದ್ರು. ತಂಬಾಕ ಗುಟ್ಕಾಕು ದೂರ ಹೋಯ್ತು, ವ್ಯಸನಂತೂ ದೂರ ಹೋಯ್ತು. ಆ ವ್ಯಕ್ತಿ ಕ್ಯಾನ್ಸರ್ ಆಗಿ ಮಣ್ಣವ್ರ ದೇಹ ಅಂತ ಆಯ್ತು. ನನಗೂ ಒಂದೊಂದ್ಸಲ ಕೂತಾಗ ಚಿಂತನೆ ಆಕೈತಿ. ತಿನ್ಬಾರ್ದು ತಿಂತಾವ್, ಕುಡಿಬಾರ್ದು ಕುಡಿತಾವ್, ಬೀಳ್ಬಾರ್ದು ಜಾಗದ ಬೀಳ್ತಾವ, ಅವಕ್ಕೇನು ಆಗಂಗಿಲ್ಲ. ಹೌದಾ? ಮತ್ತು ಹಂಗೆ ತಿರ್ತಾವ, ಏನಾಗಂಗಿಲ್ಲ ಅವು. ಅವು ಈ ಸೌ ಜವಳ ನೀರು ಏನು ಎಲ್ಲೋ ಕಟ್ಟ ಎಲ್ಲೋ ನಿಂತಿರ್ತಾವ ನೀರು. ಆ ನೀರ ಆ ನಾಯಿಗಳಗತ್ತೆ ಡೈಗಿ ಕುಡಿತಾವ ತಳಗ. ಆ ಗಬಾಡಿ ಮನುಷ್ಯರು ಬರ್ತಾವ ನೋಡ್ರಲ್ಲ, ಏನು ತಿಂತಾವ ಸೋಸಿ ಏನು ಕುಡ್ದಾಗ ಹೇಳಿದ್ರು. ರೊಟ್ಟಿ 3 ದಿವಸ ಬರಾಬರ ಮುರಿತಾವ, ಮ್ಯಾಗ ಸುರ್ತಾವ್ ತಿಂತಾವ. ಮತ್ತು ಹೆಂಡಿ ಮ್ಯಾಗ ಮಕ್ಕೊತಾವ, ಆರಾಮ್ ಹೊರ ನಿದ್ದೆ ಮಾಡ್ತಾವ. ಏನೂ ಇಲ್ಲ ಅವಕ್ಕ. ನಾವು ಎಷ್ಟು ವ್ರತ ನಿಯಮ ಶುದ್ಧ ಶುಚಿರ್ಭೂತ ಎಷ್ಟು ಪರ್ಫೆಕ್ಟ್ ಮರ್ಯಾದೆ ಎಲ್ಲ ತಗೊಂಡಾದ್ರೂ ಸಹಿತ ಇವತ್ತು ಕ್ಯಾನ್ಸರ್ ಅಂತ ಕ್ಯಾನ್ಸರ್ ರೋಗ ಬರಲಿದ್ದೇವೆ. ಕಾರಣ ಏನ? ಇನ್ನೊಂದ್ಸಲ ನನಗೂ ಕ್ವಶನ್ ಮಾರ್ಕ್ ಆಕೈತಿ. ನಾನು ಒಂದೊಂದ್ಸಲ ನಿಮ್ಮ ಜಾಗದಾಗ ಚಿಂತನೆ ಮಾಡ್ತಾನ, ಹಿಂಗೆ ಯಾಕೆ ಆಕತ್ತಿದ್ವು ಅಂತ. ಮತ್ತು ಹಿಂಗಾಗಿ ಕೆಲವು ಜನ ಅಂತಾರೆ, ಸಹಜ ಅಂತಾರೆ, ಎಲ್ಲ ಸುಳ್ಳು ಬಿಡ್ರಿ, ಎಲ್ಲಿ ಸ್ವರ್ಗ ಎಲ್ಲಿ ನರಕ ಯಾವ ನೋಡ್ಯಾನು, ಎಲ್ಲ ನಾವು ಕರ್ಮ ನೋಡಾತಿದ್ವು. ಯಾವ ಬಸ್ತಿ ಮುಖ ಗೊತ್ತಿಲ್ಲ, ಅವ ಗಾಡ್ಯಾಗ ತಿರ್ಗಾ ಮೆರ್ಯಾಕತ್ತಾನ. 10 ಪ್ಲಾಟ್ ಅದಾವ. ಅವ್ನು ಕಾಯಂ ಧರ್ಮ 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 ದಾನ್ ಅಂದ
ಸಾಲ ಮಾಡ್ಕೊಂಡು ಕೂತ ಸಾಲ ತೀರ್ಸಕ್ಕೆ ಬರುವತ್ತು ನೇನು ಹಾಕೊಳ್ಳೋ ಪರಿಸ್ಥಿತಿ ಬಂದು ಕೂತಿರ್ತಾವೆ. ಇಂಥವು ಎಷ್ಟೋ ಜೀವಂತ ಉದಾಹರಣೆ ನನ್ನ ಮುಂದೆ ಬಂದು ಎಷ್ಟೋ ಜನ ಶ್ರಾವಕರು ಹೇಳಿದ್ದು ನಾನು ಕೇಳಿದೆ. ಇದನ್ನೆಲ್ಲ ಕೇಳಿ ನಂತರ ನನ್ನ ಆತ್ಮ ಹೇಳ್ತಾನೋ ಇದೆಲ್ಲ ಕರ್ಮ ಸಿದ್ಧಾಂತ ಐತಿ. ಪೂರ್ವದಾಗ ಮಾಡಿದ್ದು ಪುಣ್ಯದ ಉದಯ ಚೇರ್ ಇತ್ತಂದ್ರ ಇವತ್ತು ರಾವಣಂತ ರಾವಣ ಮೆರ್ಯಾಮ. ರಾವಣ ಯಾಕೆ ಮೆರೆದ ಅಂತ ಕೇಳೋನು ಪುಣ್ಯ ಜೋರಿತ್ತು. ರಾಮನಂತ ರಾವಣ ವನವಾಸ ಯಾಕೆ ಹೋದಂದ್ರ ಕರ್ಮ ಉದಯಕ್ಕೆ ಬತ್ತು. ರಾಮಂದ ಕರ್ಮ ಉದಯಕ್ಕೆ ಬಂದೈತಿ, ರಾವಣದ ಪುಣ್ಯ ಉದಯಕ್ಕೆ ಬಂದೈತಿ. ರಾವಣಗ ಪುಣ್ಯ ಸಹಾಯ ಮಾಡಕತ್ತೈತಿ, ರಾಮಗ ಕರ್ಮ ಕೆಟ್ಟ ಮಾಡಕತ್ತ ನಿಮಿತ್ತ ಅನ್ಬೇಕ. ರಾಮ ಕರ್ಮ ಉದಯ ಆದಾಗ ಧರ್ಮ ಬಿಡ್ಲಿಲ್ಲ, ನೀತಿ ಮೇಲಿದ್ದು. ಎಷ್ಟು ಕಷ್ಟ ಬಂದ್ರು ಸ್ವಾಭಿಮಾನ ಸ್ವನಿಷ್ಠೆ ಮರ್ಯಾದ ಬಿಡ್ಲಿಲ್ಲ. ಅನಂತ ರಾಮ್ ಇವತ್ತು ಹೃದಯ ಮಂದಿರದಾಗ ದೇವಾಗಿ ವಾಸ ಮಾಡಕತ್ತಾನೋ. ಮುಕ್ಕೋಟಿ ದೇವರೊಳಗ ಒಂದು ದೇವರ ಹೆಸರು ರಾಮನ ಬರ್ತದ, 24 ತೀರ್ಥಂಕರ ಹೆಸರ ಒಬ್ಬ ರಾಮನಾಮ ಒಳಗೆ ಬರ್ತದ. ಅಂತ ರಾಮ ಆದರ್ಶ ರಾಮ ಆಗ್ಬೇಕಾದ್ರ ಕಷ್ಟದಿಂದ ಕರ್ಮ ಭೋಗಿಸಿ ಸಂಯಮದಿಂದ ಪಾಲನೆ ಮಾಡಿ ರಾಮ ಅದೋ. ಐಸಾರಾಮ್ ಜೀವನ್ ತೆಗೆದು ಕುಡಿಬಾರ್ದು, ಕುಡಿದು ತಿನ್ನಬಾರ್ದು, ತಿಂದು ಎಂಜಾಯ್ ಮಾಡಿ ರಾಮ ಅದೋ. ಚಿಂತನೆ ಮಾಡ್ರಲ್ಲ. ಮತ್ತು ರಾವಣಿಗೆ ಏನು ಕಡಿಮಿತ್ತು? ಏನು ಬೇಕೆಲ್ಲ ಮೆರೆದು ನಾನಾ ಸರ್ವಸ್ವಂದ ಘಘಶಿ ನಕ್ಕ. ರಾಮಗೆ ನಗಾಕ್ ಸಹಿತ ಧೈರ್ಯ ಇಲ್ಲ ಅಂತ ಮುಗುಳ್ ನಗೆ ಸ್ಮಿತ ಹಾಸ್ಯ. ಮುಗುಳ್ ನಗೆ ಹಲ್ಲು ಸಹಿತ ಕಾಣಲಿಲ್ಲ ರಾಮನಕ್ರ. ಅದ್ರ ರಾವಣ ನಕ್ರ 10 ಮಂದಿ ಅಂಜುತ್ತಿರು, ಯವ್ವ ರಾಕ್ಷಸ, ಯವ್ವ ರಾವಣ, ಏ ರಾವಣ ಅಂತ ಅನ್ಸ್ತಿರು ಜನ. ಅಷ್ಟು ಗಹಗಶಿ ರಾವಣ ನಗ್ತಿದ್ದ. ಅಷ್ಟವ ದುರಹಂಕಾರ, ಅಷ್ಟು ಸೊಕ್ಕ, ಅಷ್ಟು ವೈಭವದ ಮೋಹ. ಅಂತ ತ್ರಿಕಂಡಧಿಪತಿ ರಾವಣ್, ಅರ್ಧ ಚಕ್ರಿ ರಾವಣ್ ಸತ್ತೆಲ್ಲಿ ಹೋದ. ಈಗ ಎಷ್ಟು ದುಃಖ ಐತೆ ಅವಾಗ. ರಾಮ್ ಎಷ್ಟು ಸುಖಿದಾನೋ, ರಾವಣ್ ಎಷ್ಟು ದುಃಖಿದಾನ ಹೇಳಿ ನೋಡೋನು. ರಾಮ್ ಎಷ್ಟು ಸುಖಿದಾನೋ, ಅನಂತ ಸುಖಿದಾನೋ. ರಾವಣ ಅಸಂಖ್ಯಾತ ಗುಣಿ ದುಃಖ ಭೋಗಿಸಾಕೈತಾನ. ಪ್ರತಿ ಸಮಯಕ್ಕೆ 1,000 ಚೋಳ ಕಡ್ದಟ್ಟು ವೇದನಾ ಇವತ್ತು ರಾವಣ ನರಕದಾಗ ಭೋಗಿಸಾಕೈತಾರ. ಎದ್ರ ಫಲ ನೀವು ತಿಳ್ಕೋರಿ. ಇದ್ದಾಗ ಮೆರ್ಯಾಕತ್ರಿ ನಿಮ್ಮ ಜೀವನ ರಾವಣ ಗತಿನ ಆಗುದೈತಿ. ನಾನು ಟೀಕಾ ಮಾಡಾಕತ್ತಿಲ್ಲ, ಶಾಪ ಕೊಡಾಕತ್ತಿಲ್ಲ. ಸತ್ಯ ಒಂದು ಸ್ವಲ್ಪ ಕಹಿ ಇರ್ತೈತಿ, ಕರೆ ಸತ್ಯ ಶಾಶ್ವತ ಐತಿ. ಇವತ್ತು ನೀವು ಎಷ್ಟ ಕಷ್ಟ ಬರಲಿ, ಧರ್ಮ ಬಿಡ್ಲಾರ್ದ ಧರ್ಮ ಮಾಡ್ದಾಗ ಜಗ ಏನಲ್ಲಿ, ಜನ ಏನಲ್ಲಿ, ಜಿನೇಂದ್ರ ಭಗವಾನ್ ಏನ್ ಹೇಳ್ಯಾರ ಅದ್ರ ಮೇಲೆ ವಿಶ್ವಾಸ ಇಟ್ಟು ನಡೆದ್ರಂದ್ರ ನಿಮ್ಮ ಆತ್ಮ ವಿಜಯ ಪ್ರಾಪ್ತಿ ಆಗುತ್ತದೆ. ಅಲ್ಪ ದುಃಖ ಶಾಶ್ವತ ಸುಖ ನಿಮಗೆ ಸಿಗ್ತದೆ. ಯಾರಿಗೆ? ಈಗ ಬಂದದ್ದು ಬರ್ಲತ್ತ ಸಟ್ಟು ಹೊಡೆದವ್ರಿಗೆ. ಮತ್ತು ಈಗ ಎಂಜಾಯ್ ಮಾಡಿ ತಿಂದುಂಡು ಚೈನಿ ಮಾಡಿ ದಾನ ಧರ್ಮ ಗೊತ್ತಿರ್ಲಾರ್ದ, ಪರೋಪಕಾರ ಗೊತ್ತಿರ್ಲಾರ್ದ, ವ್ರತ ಉಪವಾಸ ಗೊತ್ತಿರ್ಲಾರ್ದ, ಅಪಕ್ಷಿತಿಂದ ಅಪೇಯ ಕುಡುದ, ಅವಾಚ್ಯ ಶಬ್ದ ಮಾತಾಡಿ ಪಾಪ ಕರ್ಮ ಮಾಡಿ ಒಂದು ವೇಳೆ ಜೀವನ ಎಂಜಾಯ್ ಮಾಡಿ ತೆಗೆದ್ರಂದ್ರ ಮುಂದೆ ಅನಂತ ಬಹುದಾಗ ದುಃಖ ಭೋಗಿಸ್ಬೇಕಾಗಿತ್ತು. ಹೇಳ್ರಿ, ಅನಂತ ಬಹುದಾಗ ದುಃಖ ಬೇಕು, ಈ ಬಹುದಾಗಿಂದ ಅಲ್ಪ ದುಃಖ ನಾಶ ಮಾಡಿ ಶಾಶ್ವತ ಸುಖ ಬೇಕು. ಎರಡು ಒಂದಲ್ಲ ಅಂತ ಕ್ಷೇತ್ರನ ಹೇಳಕತ್ತಿದ್ದು. ಅಲ್ಪ ದುಃಖ ಸಹನ ಮಾಡಿ ಶಾಶ್ವತ ಸುಖ ಪಡ್ಕೊಳ್ಳೋರು, ಅಲ್ಪ ಸುಖ ಸಲುವಾಗಿ ಶಾಶ್ವತ ದುಃಖದಾಗ ಬೀಳೋರು ಯಾವ್ದು ಬೇಕು? ಈ ಬಹುದಾಗಿ ನಿಮಗೆ ಕಷ್ಟ ಸಿಗಾತಿಲ್ಲ, ನರಕದ ಮುಂದಿನ ಏನೂ ಅಲ್ಲ. ಇದ್ರಾಗ ಭಾಳ ಖುಷಿಲೇ ಇರ್ರಿ, ಸಂತೃಪ್ತಿಲೇ ಇರ್ರಿ. ನಿಮ್ಗಿಂತ ತಳಗಿನವ್ರು ನೋಡಿ ಬದುಕ್ರಿ. ಅದಕ್ಕೆ ಕಾಯಿ ಮುಂದಾರ ಹೇಳ್ತಾರೆ, ನೀವು ಎಲ್ಲಿದಾರ ಅನ್ನೋದು ಮುಖ್ಯ ಅಲ್ಲ, ನೀವು ಏನು ಮಾಡಾಕತ್ತೀರಿ ಅನ್ನೋದು ಮುಖ್ಯ. ಅಕ್ಬರ್ ಬಾದ್ಶಾಹ ಕೂಡಿ ವಾಕಿಂಗ್ ಹೊಂಟಿರ್ತಾರೆ. ವಾಕಿಂಗ್ ಮಾತಾಡ್ಕೋತ ಎಲ್ಲ ಊರೆಲ್ಲ ತಿರುಗಾಡು ಗೆಲ್ಲಿತಿರಿ. ವಾಪಸ್ ಬಂದು ಸಭಾ ಕೊಟ್ಟು ಚರ್ಚೆ ಮಾಡ್ಕೋತ ಬಾದ್ಶಾಹ ಮುಂದೆ ಬಿರ್ಬಲ್ ಅಂದತ್ತ, ಏನಾ ಹುಜೂರ್ ಏನಾಯ್ತು? ಇವತ್ತ ರಾತ್ರಿ ನಾನು ಒಂದು ಕನಸು ಕಂಡಿನ್ರಿ, ಕನಸು ನೋಡ್ನಿ ಅಂತ ಬಾದ್ಶಾಹ ಹೇಳಿದ್ದ. ನಾನು ಕನಸ ಕಂಡನೆ ಅಂತ. ಬಾದ್ಶಾಹ ಕನಸು ಕಂಡನಂತ ಹೇಳಿದಾಗ ಬೀರ್ಬಲ್ ಗಪ್ಪು ನಾನು ಒಂದು ಕಂಡನಂತ ಹೇಳಿದ.
ನೀ ಏನ್ ಕಂಡಿ ನೀವೇನ್ ಕಂಡ್ರಿ ಚಲೋ ನಾನು ನೀನು ಇಬ್ರು ಕೂಡಿ ಒಣ ವಿಹಾರಕ ವಾಕಿಂಗ್ ಹೋಗಿ ಊರ್ ಹೊರಗ ಒಂದು ರೋಡ್ ಒಂದು ಸೈಡ ಮಳ್ಳಿ ತುಂಬಿದ್ದ ಗಟಾರಿತ್ತು, ಒಂದು ಸೈಡ ಕಬ್ಬಿನ ರಸ ತುಂಬಿದ್ದು ಹೊಂಡಿತ್ತು. ಹೌದ್ರಿ ಹೌದು ಕರೆ ಇಬ್ರು ಜಾರಿ ಬಿದ್ದೀವು ಅನ್ನೋ ಯಾರ ಬಾದ್ಶಾ. ಹೌದ್ರಿ ಹೆಂಗ್ ಬಿದ್ದೀವ್ರಿ? ನಾನು ಜಾರಿ ಬಿದ್ದಿ ನೀನು ಜಾರಿ ಬಿದ್ದಿ. ನಾ ಜಾರಿ ಕಬ್ಬಿನ ರಸದ ಹೊಂಡದ ಬಿದ್ದಿ, ನೀ ಜಾರಿ ಕಬ್ಬಿನ ಮಳ್ಳ್ಯಾಗ ಬಿದ್ದಿ ಅಂತ. ಮುಂದ್ರಿ ಆತು ಯಾತ್ರೆ ಆತು ನನ್ನ ಕನಸು ಮುಗಿತು ಅನ್ನೋ ಯಾರ ಬಾದ್ಶಾ. ಅವಾಗ ಬೀರ್ಬಲ್ ಅಂತ ಹುಜೂರ್ ಕ್ಷಮಾ ಮಾಡ್ರಿ, ನನಗೂ ಸೇಮ್ ಬಿದ್ದು, ನಿಂಗೂ ಹಂಗ ಬಿತ್ತು ಹಿಂಗ ಬಿತ್ತು. ಹೌದ್ರಿ ನೀವು ಆ ಕಬ್ಬಿನ ರಸದ ಹೊಂಡದ ಬಿದ್ದದ ಅದು ಕರೆನ, ನಾ ಮಳ್ಳಿ ಹೊಂಡದ ಗಟ್ಟರದ ಬಿದ್ದದ ಕರೆನ. ಹೌದು ನಿಂಗೂ ಹಂಗ ಬಿತ್ತು ಹೌದ್ರಿ ಕರೆ. ಒಂದು ಸ್ವಲ್ಪ ಮುಂದೆ ನಟ್ ಬಿತ್ರಿ ಅನ್ನೋ ಮತ್ತೇನ್ ಬಿತ್ರಿ ಹಂಗಾಟಿ ಒದ್ದಾಡಿ ನಾನು ಹೊರಗೆ ಬನ್ರಿ ನೀವು ಹೊರಗೆ ಬಂದ್ರಿ ಕರೆ. ನೀವು ನಾನು ನೆಕ್ಕಾಕತ್ತೀರಿ, ನಾನು ನಿಮ್ಮನ್ನ ನೆಕ್ಕಾಕತ್ತೀನಿ ಅಂತ ನಾವು ಮುಂದಿನ ತೀಟ ನಿಮಗೆ ಹೇಳಕತ್ತಂಗಿಲ್ಲ. ನಾ ಮಳ್ಳಿ ಹೊಂಡದ ಬಿದ್ರು ಕಬ್ಬಿನ ರಸ ಕುಡಿಯಾಕತ್ತೀನಿ, ನೀವ ಕಬ್ಬಿನ ರಸ ಹೊಂಡದ ಬಿದ್ರು ಮಳ್ಳಿ ಕುಡಿಯಾಕತ್ತೀರಿ. ಹಂಗೈತ್ ನೋಡಿ ಸಂಸಾರದಾಗಿನ ಜೀವದ ಆಟ. ನೀವು ಎಲ್ಲದರ ಮುಖ್ಯ ಅಲ್ಲ, ಯಾವ ಕುಲ್ದಾಗ ಹುಟ್ಟರ್ ಮುಖ್ಯ ಅಲ್ಲ, ಯಾವ ಧರ್ಮದಾಗ ಹುಟ್ಟರ್ ಮುಖ್ಯ ಅಲ್ಲ. ನಿಮ್ಮ ಆಚಾರ ವಿಚಾರ ಚಲೋ ಇತ್ತಂದ್ರ ದೇವರ ಸಹಿತ ನಿಮ್ಮನ್ನು ಮೆಚ್ಕೋತಾನ. ಅದಕ್ಕೆ ಹೇಳು, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲದವರಯ್ಯ. ಇಲ್ಲಿ 4 ಮಂದಿ ಬಾಯ. ಅದಕ್ಕೆ ಪ್ರಾರ್ಥನಾ ಮಾಡಿ ನೀವು ಹೇ ಮಹಾವೀರ್ ಪ್ರಭು ಶಾಂತಿದಾರ ಮಾಡಾಗ ಜಲಾಭಿಷೇಕ ಮಾಡಾಗ ಅರಿಗೆ ಕೊಡಾಗ ಕಮ್ಮಿ 9 ಸಲಾರಿ ಅಂದನ್ನ ಇದ್ದು ಕೃಷಿಕರ ಸಂಕಟ ವಿಮೋಚನಾರ್ಥ, ರೈತರ ಸಂಕಟ ಮುಕ್ತಾರ್ಥ, ರೈತರಿಗೆ ಕಬ್ಬಿಗೆ ಬೆಂಬಲ ಬೆಲೆ ಪ್ರಾಪ್ತಿಯಾಗೋಸ್ಕರ ಹೇ ಭಗವಂತ ಅನರ್ಘ್ಯ ಪದ ಪ್ರಾಪ್ತಯೇ ಅಸ್ಮಾಕಂ ಸರ್ವ ಜೀವಾನ ಮಮ ಪರಿವಾರಸ್ಯ ಸುಖ ಶಾಂತಿ ಸಮೃದ್ಧಿ ಗುಣ ಪ್ರಾಪ್ತಯೇ, ರೈತರಿಗೆ ಬೆಂಬಲ ಬೆಲೆ ಗುಣ ಪ್ರಾಪ್ತಯೇ ಅರ್ಘ್ಯಂ ನಿರ್ವಪಾಮಿ. ಯಾಕಪ್ಪ ನಮ್ಮ ಸಲುವಾಗಿ ಬದುಕುದು ದೊಡ್ಡದಲ್ಲ. ಹಂದಿಗೂ ಸಹಿತ ಬದುಕ್ತಾವ, ನಾಯಿಗೂ ಸಹಿತ ಬದುಕ್ತಾವ, ಅದು ದೊಡ್ಡದಲ್ಲ. ನಮ್ಮ ಜೊತೆಗೆ ಎಲ್ಲರೂ ಬದುಕಬೇಕು ಅಂತಕ್ಕಂಥ ಸೂತ್ರ ಜಗತ್ತಿಗೆ ಕೊಡ್ತಾರೋ ಆದಿನಾಥ ಮತ್ತು ಮಹಾವೀರರು ಬದುಕಲು ಬಿಡು ಸಂದೇಶ ಕೊಟ್ಟಾರ. ಅನಂತ ರೈತರ 6 ದಿವಸ ಮಣಿ ಮಕ್ಕಳ ಹೆಂಡ್ರ ಬಿಟ್ಟ ರೋಡ್ ಮೇಲೆ ಕುಂತು ಹೋರಾಟ ಮಾಡಕತ್ತಾರ. ಅದರಿಂದ ಯಾಕಂತ ಕೇಳ್ರ ಎಲ್ಲರೂ ಬದುಕಬೇಕು ಅಂತಕ್ಕಂಥ ಮನೋಭಾವನೆ. ನಿಮ್ಮನ್ನು ಬದುಕ್ಸಾಕ ನಾವು ಅನ್ನ ಕೊಡ್ತೀವಿ, ನಮಗೆ ಬದುಕಾಕ ಧನ ಬೇಕು, ನಮ್ಮ ಮಕ್ಕಳ ಸ್ಕೂಲಿಗೆ ಧನ ಬೇಕು, ಆರೋಗ್ಯ ಚಿಕಿತ್ಸೆಗೆ ಧನ ಬೇಕು, ದಾನ ಧರ್ಮ ಮಾಡಕ್ಕೆ ಧನ ಬೇಕು. ಅದಕ್ಕೆ ನಾವು ದುಡಿದಕ್ಕ ನ್ಯಾಯ ಬೆಲೆ ಕೊಡ್ರಿ ಅಂತ ಕೇಳುವಂತ ವ್ಯವಸ್ಥೆ ಇವತ್ತು ರೈತರಿಗೆ ಬಂದು ಕೊಡ್ತಾರೆ. ಅದಕ್ಕಂತ ರೈತರಿಗೆ ಒಳ್ಳೆಯದಾಗಲಿ, ಅವ್ರ ಬೆಂಬಲ ಬೆಲೆ ಸಿಗಲಿ. ನಮಗೂ ಸಿಕ್ಕೋದ್ರೆ ನಾಳೆ KGF 2 ಪಿಕ್ಚರ್ ನೋಡಕ್ಕೆ ಹೋಗಿ ಬಂದಿರ್ಬಾರ್ದು. ನಮಗೂ ಬೆಂಬಲ ಬೆಲೆ ಸಿಗಲಿ. ವರ್ಷಕ್ಕೆ 1 ಲಕ್ಷ ರೂಪಾಯಿ ಸಿಗ್ತಿತ್ತು, ಇವತ್ತು 1,25,000 ರೂಪಾಯಿ ಸಿಕ್ತಂದ್ರೆ ಮ್ಯಾಗಿನ 25,000 ರೂಪಾಯಿ ದಾನ ಮಾಡುವಂತ ಶಕ್ತಿ ಬುದ್ಧಿ ಪರಮಾತ್ಮ ನನಗೆ ಕೊಡ್ಲಿ, ಪುಣ್ಯದ ಸಂಚಯ ಮಾಡುವಂತ ಭಾಗ್ಯ ಸಿಗಲಿ ಅಂತ ಒಳ್ಳೆ ಭಾವನೆ ಇಟ್ಕೊಂಡು ನಾವು ಭಗವಂತರ ಪ್ರಾರ್ಥನೆ ಮಾಡಿದ್ರ ಅದು ಸದ್ಗತಿ ಪರಂಗತಿ ಕಾರಣ ಆಗ್ತದ, ದುಃಖಕ್ಕಲ್ಲ ಸುಖಕ್ಕೆ ಕಾರಣ ಅಂತ ಯಾರು. ಅದಕ್ಕ ದೇವದಾಸ ಇಂಥ ಧಾರ್ಮಿಕ ವ್ಯಕ್ತಿಯಿಂದ ಅಶುಭ ಕರ್ಮ ಉದಯಕ್ಕೆ ಬತ್ತು ದೇವಕಿ ಆರೋಗ್ಯ ತಟ್ಟು ಹಾಸಿಗೆ ಹಿಡಿದು ಗಂಡ ಹೆಂಡತಿ ತಿಕ್ಕುತ್ತ ತೆಲಿ ಹೊತ್ಕೋತ ಸೇವಾ ಮಾಡ್ತಾ ಆಕಳು ತುಪ್ಪ ಹಚ್ಚಿ ಕಾಲಿಗೆಲ್ಲ ಲೋನ್ ಹಚ್ಚಿ BP ಲೋ ಆ ಥರ ಗಾಬರಿ ಆಗಬೇಡ್ರಿ, ಓಡಾಡಬೇಡ್ರಿ, ಲೋನ್ ತಗೋರಿ, ನಿಂಬಿಕಾಯಿ ಹಾಕ್ರಿ, ಅಂಗಾಲ್ಕ ಅಂಗೈಗೆ ಹಚ್ಚಿ ತಿಕ್ಕ್ರಿ, 10 ನಿಮಿಷನಾಗ BP ರಿಕವರ್ ಆಗ್ತೈತಿ. ಶಕ್ತಿ ನಿಂಬಿ ರಸದಾಗೈತಿ, ಮನ್ಯಾಗ ಯಾರಿಗಾರು ಆಕ್ಸಿಜನ್ ಕಡಿಮೆ ಆಯ್ತು, ಯವ್ವ ಹೊಕ್ಕತ್ತೆ ಓಡ್ರಿ ದವಾಖಾನೆ ಹೊಕ್ಕರಿ ವೈ ಗುಡ್ದನ ಹೊಕ್ಕೈತಿ. ಹಾವು ಮಾಡಬೇಡ್ರಿ, ಪ್ರಥಮ ಚಿಕಿತ್ಸೆ ಮಾಡ್ರಿ. ಮನ್ಯಾಗ ಶೇಂಗಾದ ಎಣ್ಣೆ ಇಟ್ಕೊರಿ,
ಮನ್ಯಾಗ ತೆಗೆದು ಸುದ್ದು ಶೇಂಗಾದ ಎಣ್ಣೆ 2 ಚಮಚೆ, 1 ಚಮಚೆ ಭೀಮಸೇನ್ ಕಪ್ಪೂರ್ ಪೌಡರ್ ಮಾಡಿ ಅದರ ಹಾಕ್ರಿ. ಅದ್ರಾಗ ಶೇಂಗಾದ ಎಣ್ಣೆ ಅದ್ರಾಗ ಒಂದು ಅರ್ಧ ಚಮಚೆ ಲೋಣುಪ್ಪ ಹಾಕ್ರಿ, ಪೌಡರ್ ಮಾಡಿ. 3 ತಗೊಂಡು ಎದಿಗೆ ಬೆನ್ನಿಗೆ ಹಚ್ಚ್ರಿ. 10 ನಿಮಿಷನಾಗ ಆಕ್ಸಿಜನ್ ರಿಕವರ್ ಆಗ್ತದ, ಆ ಮನುಷ್ಯ ಬದುಕ್ತಾರ. ಐತಿ ಏನೆಲ್ಲ ಕೊಟ್ಟಾರೆ, ಕೊಟ್ಟವ್ರು ಯಾರು? ರೈತರ. ಈ ಜಗತ್ತಿಗೆ ಅನ್ನ ಕೊಡ್ತಕ್ಕಂಥವ್ರು ರೈತ, ಶೇಂಗಾ ಕೊಟ್ಟವ್ರು ರೈತ, ಕಪ್ರ ಕೊಟ್ಟವ್ರು ರೈತ. ಪ್ರತಿಯೊಂದು ಅದಕ್ಕೆ ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು ರೈತರಿಗಾಗಿ. ರೈತರ ಗೋಳು ಕೇಳವರವರು ಪರಿಸ್ಥಿತಿ ಹಿಂಗಾಗ್ಯದ. ಅದಕ್ಕೆ ಆ ರೈತಾಕಿ ಕುಟುಂಬ 1 ಎಕರೆದಾಗ ಸ್ವರ್ಗದ ಜೀವಂತಗಿರ್ತಕ್ಕಂತಹ ದೇವದಾಸ್ ಅಶುಭ ಕರ್ಮದ ಉದಯ ಬಂತು. ಹೆಂಡತಿ ಹಾಸಿಗೆ ಹಿಡಿದು ಗಂಡ ಹೆಂಡತಿ ಸೇವಾ ಮಾಡಕತ್ತಾನ. ಮಗಳ ಬಾಜು ಕೂತು ಔಷಧಿ ತಯಾರು ಮಾಡ್ಕೊಳ್ತಾಳ. ಸಾಕಷ್ಟು ಉಪಚಾರ ಮಾಡಿಲ್ಲ ಮಾಡ್ರ, ಆದರೂ ತಾಯಿ ಉಳಿಸ್ಕೊಳಕ್ ಆಗೋದಿಲ್ಲ. ತಾಯಿ ತಿಳ್ಕೊಂಡ್ರೆ ಸಣ್ಣ ಮಗು, 12 ವರ್ಷದ ಮಗು, ಭಾಗ್ಯ ಭಾಳ ಬಿಕ್ಕಿ ಎತ್ತಿ ತಪ್ಪಿಕೊಂಡು ತಾಯಿ ಹತ್ರ ಅತ್ತಿತ್ತು. ಅಪ್ಪ ಕರ್ಮ ಸಿದ್ಧಾಂತ ತಿಳಿಸಿ ಅದನ್ನು ಕೇಳ್ರಿ. ಮಗಳೇ, ನಿಮ್ಮ ಮೌಂದ ಆಯುಕರ್ ಮಸ್ತ ಇತ್ತು, ರೋಗ ನಿಮಿತ್ತಾಗಿ ಹಾದ ಇಂದಿಲ್ ನಾಳೆ ನಾವು ಹೋಗುದೈತೆ. ಅಳ್ಬೇಡ, ಧೈರ್ಯದಿಂದ ಇದ್ದೇನಾದ್ರೂ ಸಾಧಿಸ್ಬೇಕು. ಭವಿಷ್ಯ ಒಳ್ಳೇದಾಗ್ಬೇಕು, ಭವಿಷ್ಯ ಉಜ್ವಲ ಆಗ್ಬೇಕು. ನಿನ್ನ ಒಳಗೂ ಒಬ್ಬ ಆತ್ಮ ಅದಾನ, ನಿನ್ನ ಒಳಗೂ ಪರಮಾತ್ಮಗೂ ಸಾಮರ್ಥ್ಯ ಐತಿ. ಈ ನಾಡಕ್ಕ ರಾಷ್ಟ್ರಕ್ಕ ಒಳ್ಳೇದು ಮಾಡುವಂತ ಸಾಮರ್ಥ್ಯ ನಿನ್ನ ಒಳಗೈತಿ. ಒಳ್ಳೇದಕ್ಕಾಗಿ ನೀ ಬದುಕುವಂತ ಮಗಳಿಗೆ ಅಪ್ಪ ಧೈರ್ಯ ಕೊಡಕತ್ತಾನು. ಬೋದ್ನ 12 ವರ್ಷದ ಮಗಳಿಗೆ ನಿಮ್ಮ ಮನೆಯಾಗ ಯಾವಾಗ ತಿರ್ಕೊಂಡ್ರ ಇಂಥ ಮಾತು ಯಾವಾಗ ಹೇಳ್ಯಾರೇನು? ಎಲ್ಲಿ ಹೇಳ್ತೀರಿ? 4 ಮಂದಿನ ಕರ್ಕೊಂಡು ಎಲ್ಲಿ ಬಾತ ಯವ್ವ, ನಾ ಯಾರಿಗೆ ಬದುಕಲೇ ಇಲ್ಲ ಕಲ್ಲವ್ವ ಏನು ಹೇಳ. 4 ಮಂದಿನ ತುಂಬ ತಳ್ತಾಳು. ನಿಮ್ಮ ಮನೆ ನಿಮ್ಮ ಸ್ವರ್ಗ ಹೆಂಗಾದಿತ್ತು ಹೇಳಿ ನೋಡು. ಬದುಕ್ರಿ, ಸಿದ್ಧಾಂತ ತಿಳ್ಕೋರಿ, ಕರ್ಮ ಸಿದ್ಧಾಂತ ತಿಳ್ಕೋರಿ. ಭೂಮಿ ತೆಲುವೆ ಬಂದವರೆಲ್ಲ ಹೋಗಕ್ಕೆ ಬಂದಾರು. ಅವ್ರ ಆಯು ಕರ್ಮ ತೀರ್ಥ ಹೋಗೋರು. ಸಿದ್ದೇಶ್ವರ ಸ್ವಾಮೀಜಿನೂ ಹೋದ್ರು, ಶಾಂತಿ ಸಾಗರ್ ಹೋದ್ರು, ವಿದ್ಯಾಸಾಗರ್ ಹೋದ್ರು, ಅಕಲಂಕ ಮಹಾರಾಜರು ಹೋದ್ರು, ಧರ್ಮಸೇನರು ಹೋದ್ರು. ನಾಳೆ ನಂದು ಪಾಯ ಬರ್ತದೆ ಅದು ವಿಶ್ವಾಸ ತನ್ನ ಒಳಗಿರ್ತಂದ್ರ ಇವತ್ತಿನ ದಿನ ನಂದ ಸ್ವರ್ಗಮಯ ಜೀವನ ಆಗ್ತದೆ, ಸುಖದ ಜೀವನ ಆಗ್ತದೆ. ಇವತ್ತು ಸುಖದಿಂದ ಬದಾಕಲಿ. ಅನಾಥ ಅಕಲಂಕ ಮಹಾರಾಜರದ, ಧರ್ಮಸೇನ ಮಹಾರಾಜರದ ಸಮಾಧಿ ಮರಣ ಮಹೋತ್ಸವದ ಶುಭ ದಿನವನ್ನ ಆಚರಣೆ ಮಾಡ್ಬೇಕು. ಯಾಕೆ ಮಾಡ್ಬೇಕಂದ್ರೆ ಇಂದಿಲ್ ನಾಳೆ ನಾವು ಹೋಗತಿ, ಹೋಗಿದ್ದ ಮೊದಲ ಅವ್ರಂಗ ಸಣ್ಣ ಪುಡೋಕೆ ನನ್ನ ಸಮಾಧಿ ಆಗಲಿ. ಕಾಡಿಗೆ ಹೋಗಿ ಬಂದ್ರತ್ತ, 1 ಕಾಲು ಒಳಗಿತ್ತ, 1 ಕಾಲು ಹೊರಗಿತ್ತ. ಅಕಲಂಕ ಮಹಾರಾಜರು ಇಲ್ಲಿದ್ದ ಹಿರಿಯಾಣ ಕೇಳಿ ಹೇಳ್ತಾರೆ. ಹರ್ಯಾಗದ ಕಾಡಿಗೆ ಹೋಗಿ ಬಂದಾರು, 1 ಕಾಲು ಒಳಗಿತ್ತ, 1 ಕಾಲನ್ನ ಹೊರಗೆ ಇತ್ತ. ಜಾಗದಾಗ ಅಡ್ಡಾಕಾಗಿ ಹೋಗ್ಬಿಟ್ರು. ಸಾಧು ಅಂತ ಸಾಧುಗಳು ಮರಣವಾದ ತಿಳಿವಾತು. ಸಾಮಾನ್ಯ ಜೀವನ ಕಥೆನೇನು. ಅದಕ್ಕೆ ನಾಳೆ ಭರೋಸಾ ಮೇಲೆ ಬದುಕಬೇಡಿ. ನಾಳೆ ಅನ್ನೋದು ಜೀವನದಾಗ ಎಂದೂ ಬಂದಿಲ್ಲ, ಬರೋದಿಲ್ಲ. ಯಾರು ವರ್ತಮಾನ ಸುಧಾರಣೆ ಮಾಡ್ಕೋತಾರ, ಯಾರು ವರ್ತಮಾನದಾಗ ಬದುಕ್ತಾರ, ಅವರ ವರ್ತಮಾನ ಆಗಿ ಮೋಕ್ಷ ಪಡ್ಕೋತಾರೋ ಆ ವರ್ತಮಾನ ಆಗುವಂಥ ವ್ಯಕ್ತಿತ್ವ ನಮ್ಮ ಆತ್ಮನ ಬರಬೇಕು. ಅದಕ್ಕೆ ದೇವದಾಸ ಮಗಳಿಗೆ ಧೈರ್ಯ ಕೊಡ್ತಾನೆ. 3 ಜನ ಸೇರಿದೆ. ಆ ಹೆಣ್ಮಗಳದ ಅಂತ್ಯಕ್ರಿಯೆ ಮಾಡಬೇಕು, ಛತ್ ಕಟ್ಟಿ ಹೊರಗೆ ಒಯ್ಯಬೇಕು. ಎಲ್ಲ ದೃಶ್ಯ ನೋಡ್ತಾ ಆ ಮಗು ಬಡ್ಕೋದು ಅಳ್ಳೋದು ನೋಡಿ ಊರಾಗಿನ ಒಬ್ಬರು ಕಣ್ಣಾಗ ನೀರು ನಿಂತಿಲ್ಲ. ಎಲ್ಲ ಹುಡುಗಿಂತ ಪರಿಸ್ಥಿತಿ ಬರಬಾರ್ದಾಗಿತ್ತು. ಎಷ್ಟು ತಾಯಿ ವಾಸಲೆ ಆ ಮಗುವಿಗಿತ್ತು. ಏನು ಕಳ್ಕೊತು, ಮಗು ಅನಾಥ ಆಯಿತು ಅಂತಾರಲ್ಲ ಎಷ್ಟೊಂದ್ಸಲ. ಅಪ್ಪ ಸತ್ತವು ಇರ್ಬೇಕತ್ತ. ಕರೆ ಅವ್ರು ಸತ್ತಪ್ಪಿದ್ರೆ ಮಕ್ಕಳು ದೋಷ ಭಾಳ ಗೋಳಾಕತಿ ಅಂತ ನೋಡಿ ಒಳಗೆ ಹೇಳ್ತಾರೆ. 3 ಜನ ಮಾತಾಡಿದ್ರು ಅಂತ ರಾಗೋ ಅಪ್ಪ ಭಾಗ್ಯ ಧರ್ಮ ಬೋಧನೆ ತೀಸ್ಕೊಳ್ತಾನೆ. ಆ ಮಗು ಮನಸ್ಸು ಗಟ್ಟಿ ಮಾಡ್ಕೊಳ್ತದೆ. ಅಪ್ಪನ ಜೊತೆಗೆ ಹಠ ತೊಡ್ತದೆ. ಅಪ್ಪ ನನಗಂತೂ ಅಣ್ಣಿಲ್ಲ, ತಮ್ಮಿಲ್ಲ. ಜನ ಹೇಳ್ತಾ ಇದ್ದಾರ ಹೆತ್ತವ್ರಿಗೆ ಮಕ್ಕಳ ಚಿತಾಕ ಬೆಂಕಿ ಹಚ್ಚಬೇಕಂತ. ಆದ್ರೆ ಆ ಭಾಗ್ಯ ನನಗೆ ಸಿಗಲಿ ಅಂತ ಮಗು ಬಯಸ್ತಾರೆ. ಅಪ್ಪಂತ ಅಲ್ಲ, ಮೈ ಸರಿಯಲ್ಲ, ಸಮಾಜ ಒಪ್ಪಂಗಿಲ್ಲ ಅಂತ ಅಪ್ಪ ಹೇಳ್ತಾನು.
ಅವಾಗ ಮಗಳಂತಳು, ಸಮಾಜ ಒಪ್ಪಲಿ ಒಪ್ಪದೇ ಇರಲಿ, ನೀನೇ ಹೇಳಿಲ್ಲ ಆತ್ಮಹತ್ಯಾರ ಮಾಡಿದನು, ಶರೀರ ನಾಶವನತಿ, ಶರೀರಕ್ಕೆ ಬೆಂಕಿ ಹಚ್ಚತೈತಿ, ಶರೀರ ಸುಡುದತಿ, ಏನಾಗುದತ್ತೆ ಅಂತಕೊಂಡ ಅಪ್ಪ ಗೋಧನೆ ಅಂತಳು. ಕೊನೆಗೆ ಸ್ಮಶಾನಕ್ಕೆ ಹೋಗಿ ಮಗಳು 3 ಸುತ್ತ ಹಾಕಿ ಅವಳು ಚಿತ್ತಾಕ ಅಗ್ನಿ ಸಂಸ್ಕಾರ ಮಾಡುವಂತ ಕಾರ್ಯ ಹೆಣ್ಮಗಳಾಗಿ ಮಾಡ್ತಾಳು. ಭಾಗ್ಯಾನ ಚರ್ಚಾ ಊರು ತುಂಬ ಎಲ್ಲ ಹಾಗೂ ಏನು 14-18 ವರ್ಷ ಆಯ್ತು. ಆ ಕಡೆ ಈ ಕಡೆ ಜನ ಬರ್ತಿದ್ರು. ಅಂತ ಸಮಯದಾಗ ಇವ ದೇವದಾಸ ಏನು ವಿಚಾರ ಮಾಡ್ದ, ನನ್ನ ಹೆಂಡತಿ ದೇವಕಿ ಸತ್ಲು, ಸಣ್ಣ ವಯಸ್ಸಿನ ನನ್ನ ಮಗಳನ್ನ ತಕ್ಕಳು, ಆಕೆಗೆ ಆಶ್ರಯ ಬೇಕಂತ ಇನ್ನೊಂದು ಮದುವೆ ಮಾಡ್ಕೋಬೇಕಂತ ನೇಮ ಹಠ ಹಿಡಿದ ಮದುವೆ ಮಾಡ್ಕೊಂಡ. ಕರ್ಮ ಭಾಳ ವಿಚಿತ್ರ. ಜೀವನದಾಗ ದುರ್ದೈವ ಅಂತಾರಲ್ಲ, ದುರ್ದೈವ ಸದೈವ ತೆಗೆದ ನಂತ ಎಲ್ಲ ಚಲೋ ನಡೆದ ತೆಗೆದ ಆಕಿದ ಭಾಗ್ಯದಾಗ ಸಿಕ್ಕತಿ, ಆ ಶೆಟ್ಟಿವ್ ಬರ್ದ ಚಲೋ ಅಂತ ನಡೆದೈತಿ, ಏನೇನೋ ಜನ ಮಾತಾಡ್ತಾರು. ಕರೆ ಕರ್ಮ ಸಿದ್ಧಾಂತ ಹೇಳ್ತದ, ಆ ಜೀವದ ಯೋಗದಾಗ ಪೂರ್ವಕೃತ ಪುಣ್ಯದ ಉದಯ, ಪುಣ್ಯದ ಫಲ ಇತ್ತು, ಅದ್ರ ಉದಯಕ್ಕೆ ಬಂದದ್ದೇನಂತೆ ಎಲ್ಲ ಚಲೋ ಆಗೋದು ಹೊಂಟೈತಿ. ಇದು ಕರ್ಮ ಸಿದ್ಧಾಂತ. ಜಗತ್ನಾಗ ಕರ್ಮ ಸಿದ್ಧಾಂತ ಮೇಲೆ ಬದುಕ್ತಕ್ಕಂಥ ಪ್ರೇರಣೆ ಕೊಡ್ತಕ್ಕಂತಹ ಶಾಶ್ವತ ತೀರ್ಥ ತೀರ್ಥಂಕರರ ತೀರ್ಥ ರೂಪ ಸರ್ವೋದಯ ಧರ್ಮ ಜಿನ ಧರ್ಮ. ಮದುವೆ ಮಾಡ್ಕೊಂಡಿದ್ದ, ಮದುವೆ ಮಾಡ್ಕೊಂಡು 2 ವರ್ಷ ಮತ್ತೊಂದಕ್ಕೆ ಮಗಳಾಯಿತು. ಆ ಮಲತಾಯಾಗಿ ಬಂದಕ್ಕೆ ಭಾಗ್ಯ ಇಲ್ಲಾರ್ದೆಲ್ಲ ಕಷ್ಟ ಕೊಡಕ್ಕೆ ಶುರು ಮಾಡಿದ್ರು. ಯಾವ ಮಣಿತನಕ ಭೂಮಿ ಮ್ಯಾಗಿನ ಸ್ವರ್ಗ ಅಂತ ಕರಿತಿದ್ದೀವಿ, ಆ ಮಣಿ ಇವತ್ತ ನರಕದ ವಾತಾವರಣ ಆಯಿತು. ಎದರಿಂದ ತಂದದ್ದು ಮಾಡ್ಕೊಂಡದ್ದು. ನೋಡ್ರಿ, ಕರ್ಮ ಭಾಳ ವಿಚಿತ್ರ. ಯಾವಾಗ ಯಾವ ರೀತಿ ಉದಯಲೇ ಕರ್ಮ ಬರ್ತತಿ ಹೇಳಕ್ಕಾಗೋದಿಲ್ಲ. ಅದು ಮಗಳ ನಿಮಿತ್ತೇ ಬರ್ಬೋದು, ಮಗನ ನಿಮಿತ್ತೇ ಬರ್ಬೋದು, ಸಸಿ ನಿಮಿತ್ತೇ ಬರ್ಬೋದು, ಅಥವಾ ಯಾವುದಾರ ಒಂದು ಪ್ರಾಣಿ ನಿಮಿತ್ತೇ ಬರ್ಬೋದು, ಅಥವಾ ಯಾವುದಾರ ಒಂದು ಮಷನ್, ಮನೆಗೆ ಯಾವುದಾದ್ರು ಫ್ಯಾಕ್ಟ್ರಿ ಮಷನ್ ಹಾಕಿರು ಅವ್ರದೆಲ್ಲ ಮಣಿನ ಬರ್ಬಾದಾಗಿತ್ತು. ಮನೆಗೊಂದು ಎಮ್ಮೆ ತಂದರು ಅವ್ರ ಮನಿನ ಹಾಳಾಗಿತ್ತು. ಎಷ್ಟೋ ಸಲ ಹಿಂಗೆ ಅಕ್ಕೋ. ಕೆಲವೊಂದು ಮಂದಿ ಮಾತಾಡ್ತಾರೆ, ಆಕೆ ದೃಷ್ಟಿ ಚಲೋ ಇಲ್ಲ, ದೃಷ್ಟಿ ಭಾಳ ಕೆಟ್ಟೈತಿ ಅಂತ ಶಾಸ್ತ್ರ. ದೃಷ್ಟಿ ಕೇಳ್ತಂದ್ರೆ ವಿಶ್ವನ ಕೇಳ್ತೈತೆ. ದೃಷ್ಟಿಕೋನ ಚಲೋ ಬೇಕು, ಜೈಸೆ ದೃಷ್ಟಿ ವೈಸೆ ಸೃಷ್ಟಿ ಅಂತ. ಒಳ್ಳೆಯ ದೃಷ್ಟಿಕೋನ ಇಟ್ಕೊಂಡು ನೋಡ್ರ ತುಪ್ಪನ್ಯಾಗ ನೀರು ಹಾಕ್ಕೊಂಡ್ರು ಹೂನ, ಅನ್ನದಾಗ ನೀರು ಹಾಕ್ಕೊಂಡ್ರು ತುಪ್ಪ ಕಾಣ್ತೈತಿ. ದೃಷ್ಟಿ ಚಲೋ ಇರ್ತಂದ್ರೆ, ಮತ್ತು ದೃಷ್ಟಿ ಚಲೋ ಇರ್ಲಿಕ್ಕಂದ್ರೆ ಅನ್ನದಾಗ ತುಪ್ಪ ಹಾಕಿರೋ ನೀರು ಅನಿಸ್ತೈತಿ. ಭಾಳ ಚಲೋ ಬೇಕು, ದೃಷ್ಟಿಕೋನ ಚಲೋ ಬೇಕು. ಕರ್ಮ ವಿಚಿತ್ರ. ಮನೆ ಸ್ಮಶಾನ ದಿವಸ ಕಿರಿಕಿರಿ ಮಾಡೋದ, ತೆಲಿ ಜಗ್ಗುದ, ಕೂದಲ ಜಗ್ಗುದ, ಸ್ನಾನ ಮಾಡ್ಸಂಗಿಲ್ಲ. ಮತ್ತೊಂದು 2 ದನ ಮಾಡಕ್ಕೆ ಹಚ್ಚೋದು, ದಂದಾಗಿ ಸಗಣಿ ತೆಗಿಯಕ್ಕೆ ಹಚ್ಚೋದ. ಈಕಿ ಮಗಳು ಭಾಳ ಪ್ರೀತಿ ಮಾಡೋದ. ಯಾಕ ತಂದ ಹೆತ್ತವರಿಗೆ ಹೆಗ್ಗನ ಮತ್ತು ಕರ್ಮ ಭಾಳ ವಿಚಿತ್ರ. ನೋಡ್ರಿ, ಅಪ್ಪ ಅವ್ವ ಎಷ್ಟು ಪ್ರೀತಿ ಕೊಟ್ಟಿರು, ಅದರ 10 ಪಟ್ಟ ಇವತ್ತ ಭಾಗ್ಯಾನ ಜೀವನದಾಗ ದುಃಖ ಭೋಗಿಸುವಂಥ ಪ್ರಸಂಗ ಬರ್ತದೆ. ಅದಕ್ಕೆ ನೀವು ಸುಖ ಬಂದಾಗ ಹಿಗ್ಗಬ್ಯಾಡ, ದುಃಖ ಬಂದಾಗ ಕುಗ್ಬ್ಯಾಡ, ಎರಡನ್ನೂ ಸಮಾನಾಗಿ ಸ್ವೀಕಾರ ಮಾಡ್ರಿ. ಸುಖ ಬಂದೈತಂದ್ರ ಅದು ಹೋಗಾಕ ಬಂದೈತೆ ಅಂತ ಮೊದಲ ತಿಳ್ಕೋರಿ, ದುಃಖ ಬಂದೈತಂದ್ರ ಹೋಗಾಕ ಬಂದೈತೆ ಅಂತ ತಿಳ್ಕೋರಿ. ಎರಡೂ ಸಮಾನಾಗಿ ಸ್ವೀಕಾರ ಮಾಡ್ರಂದ್ರ ಸಹಜವಾಗಿ ಸುಖಿಯಾಗಿ ಬದುಕ್ತೀರಿ. ಅಂತ ವ್ಯಕ್ತಿತ್ವ ನಿಮ್ಮ ಆತ್ಮ ಪ್ರಾಪ್ತ ಆಗ್ತದ. ಸತ್ಯ ಹರಿಶ್ಚಂದ್ರ ಸ್ಮಶಾನದಾಗಿದ್ರು ಸುಖಿಯಾಗಿದ್ದ. ಯಾಕಂತ ಹೇಳಿದ್ರ ಅವ್ನ ಕರ್ಮ ಸಿದ್ಧಾಂತ ತಿಳ್ಕೊಂಡಿದ್ದ. ಈ ಕರ್ಮ ಉದಯತಿ ಇದನ್ನ ಭೋಗ್ಸಾಕಬೇಕು ಅಂತ. ಯಾವಾಗ ಅದೆಲ್ಲ ಶಿಕ್ಷಾ ಮುಗಿತು, ವಾಪಸ್ ರಾಜ್ಯ ಸಿಕ್ತು, ಸಿಂಹಾಸನ ಹೋಗಿ ಕೂತ ಅವ್ನ ರಾಜ್ಯಾಭಿಷೇಕ ಮಾಡಿದ್ರು. ವೈರಾಗಿ ಬತ್ತು, ಕಿರೀಟ ತೆಗೆದಿಟ್ಟ, ವನಕ್ಕೆ ಹೋದ, ದೀಕ್ಷಾ ತಗೊಂಡ. ಸತ್ಯ ಹರಿಶ್ಚಂದ್ರ ಮೋಕ್ಷಕ್ಕೆ ಹೋಗ್ಬಿಟ್ಟ. ನೋಡಿ, ಯಾವಾಗ ಕರ್ಮ ಉದಯ ಬತ್ತು, ರಾಜ ಆಗಿ ಗೋರ್ಯಾ ಕಾಯಕಿದ್ದ, ಹೆಂಡತಿ ಗುಳ್ದಾಳಿ ತಗೊಳ್ಳೋ ಪರಿಸ್ಥಿತಿ ಬತ್ತು. ಅರ್ಶನ ಕಟ್ಕೊಂಡ್ಲಾಕಿ ತಾರಾಮತಿ ಗುಳ್ದಾಳಿ ಮಾರ್ಲಿ ಕೊಳ್ಳಾಗಿದ್ದು. ಅಂಥ ಪರಿಸ್ಥಿತಿಯಾಗ ಒಂದು ಧರ್ಮ ಬಿಡಲಿಲ್ಲ. ಸ್ಮಶಾನದಾಗ ಹೋದ್ರು ಧರ್ಮ ಹಿಡ್ಕೊಂಡ. ಧರ್ಮದಿಂದ ಒಂದು ಸುಖ ಸಿಕ್ತೋ ದುಃಖ ಸಿಕ್ತೋ ಹೇಳ್ರಿ? ಧರ್ಮದಿಂದ ದುಃಖ ಎಂದು ಸಿಗ ಸಿದ್ಧಾಂತ ಇದು. ಕರೆ ಧರ್ಮ ಮಾಡಾಗನು ಅವನು ಕರ್ಮ ಉದಯಕ್ಕಿತ್ತು. ಅನಂತೆ ಸ್ಮಶಾನದಾಗ ಹೆಣ
ಕರ್ಮ ಭೋಗಿಸಿದ, ನಕ್ಕೋತ ಭೋಗಿಸಿದ, ಧರ್ಮ ಮಾಡಿದ, ಧರ್ಮ ಹಿಡಿದ, ಕಡಿಗೆ ಧರ್ಮ ಕೈ ಹಿಡಿತ, ಮತ್ತೆ ರಾಜ ಆಗಿ ಸಿಂಹಾಸನ ಮೇಲೆ ಕೂತ ಸತ್ಯ ಹರಿಶ್ಚಂದ್ರ ಮಹಾರಾಜ पंखा भी सकता राजाधिराज मारखंड सत्य हरिश्चंद्र महाराज की जय। अयोध्या नरेश महाराज चंद्र यार हच्च हरिश्चंद्र की जय। जय जयकार नड्दದ ಅಂತ ಜಯ ಜಯಕಾರ ಪಟ್ಟಾಭಿಷೇಕ ಕಾಲ್ ಮ್ಯಾಗ ಕಾಲ್ ಹಾಕಿ ರಾಜ ಕೂತಾನೋ, ರಾಜ್ ಭೋಗ್ ಹೋಗ್ಯವೆಲ್ಲ ನೋಡ್ತಾನೋ, ಆತ್ಮನ ಚಿಂತನೆ ಶುರುವಾಗೈತಿ, ಒಳಗಿಂದ ಧ್ಯಾನ ಶುರುವಾಗೈತಿ. ಇದಕ್ಕ ತಕ್ಕ ಭೋಕ್ಷಿದ ಕರ್ಮ, ಈಗ ಭೋಗ್ಸಾಕತ್ತಿದ್ದ ಪುಣ್ಯ. ಆ ಕರ್ಮನು ಶಾಶ್ವತ ಅಲ್ಲ, ಇದು ಪುಣ್ಯನು ಶಾಶ್ವತ ಅಲ್ಲ, ಕರೆ ಶಾಶ್ವತ ಆತ್ಮ ಅಂತ ತಿಳ್ಕೊಂಡ ಸಂಸಾರ ತ್ಯಾಗ ಮಾಡಿ ದಿಗಂಬರ ಮುನಿಯಾಗಿ ಮೋಕ್ಷ ಪ್ರಾಪ್ತಿ ಮಾಡಿಕೊಂಡ ಸತ್ಯ ಹರಿಶ್ಚಂದ್ರ. ಪಾಂಡವರು ಇತಿಹಾಸ ತೆಗೀರಿ. ಜೀವನದಾಗ ಬೇಕಂತ ಎಲ್ಲ ಬೋಗ್ಸ್ ಜೀವನದಾಗ ದುಃಖ 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 ಮೇಲೆ ದುಃಖ. ಅಪ್ಪನ ಕಳ್ಕೊಂಡ್ರ ಅವು ವಿಧವಾ ತಾಯಿನ ತಗೊಂಡು ಅಜ್ಞಾತವಾಸೋ ವನವಾಸೋ ವನಕಾನನ ಅಳ್ಯಾಕತ್ತಾರ. ಅಷ್ಟೆಲ್ಲ ಕರ್ಮ ಭೋಗಿಸಿದ್ನು, ಧರ್ಮ ಬಿಡ್ಲಿಲ್ಲ. ಕೊನೆಗೆ ಧರ್ಮ ಜಯ ಪಡ್ತು, ಧರ್ಮರಾಜ ರಾಜ ಆದ. ಪುಣ್ಯ ಉದಯಕ್ಕೆ ಬತ್ತು, ಎಲ್ಲ ಸಿಕ್ತು. ಕೊನೆಗೆ ಮತ್ತೆ ಆತ್ಮಚಿಂತನೆ ಮಾಡಿ ವೈರಾಗ್ಯ ಬಂತು. 5 ಜನ ದೀಕ್ಷಾಪುರ, 3 ಜನ ಮೋಕ್ಷಕ್ಕೆ ಹೋದ್ರು, 2 ಜನ ಸ್ವರ್ಗಕ್ಕೆ ಹೋದ್ರು. ಎಲ್ಲ ಸಿಕ್ಕ ನಂತರ ಸುಳ್ಳು. ಹಂಗೆ ನೀವು ಸಾಯಾಗ ಎಲ್ಲ ಸುಳ್ಳು ತವಾಗಿ ಮಾಡಿ ಏನು ಉಪಯೋಗ? ನಿಮಗೂ ಗೊತ್ತಾಗೈತೆ ಅವಾಗ ಸಾಯಾಗ ಹೌವ ಕರೆಣ ದರ್ಶನ್ ಬತ್ತಿ ಮಾತಾಜಿ ಹೇಳಿದ ಕರೆಣ ಇತ್ತು. ನಾನು ಎಲ್ಲ ನಂದು ಮಾಡಿದೆ, ಎಂದೂ ದಾನ ಧರ್ಮ ಮಾಡಲಿಲ್ಲ. ಈಗ ನೋಡಿ ಎಂಥದ್ದು ಬತ್ತು ನಂದ, ಎಂಥದ್ದು ಬತ್ತು. ನಾನು ಸೊಸಿ ಅಲ್ಲಿ ಇಟ್ಟನೆ ತಿಂದ್ರೆ ಇಲ್ಲಕ್ಕೆ ಗಪ್ ಬೀಳು. 4 ಮಂದಿಯಾಗ ನಮ್ಮ ಮನೆ ಕಿಮ್ಮತ್ತು ತೆಗಿಬೇಡ. ದೊಡ್ಡ ಮಂದಿ ತನ್ನ ಹೆಸರೈತೆ ನಮ್ಮದು. ಬಾಯಿ ಮುಚ್ಚಿ ಗಪ್ಕೊಂಡಿದ್ರೆ ಬಾಯಿ ಬದಿಗಿನ ಹಾಕ್ತಾರೆ ನೋಡಿ. ಇವು ಅಲ್ಲ ಸೊಸಿ ಮಾತಾಡ್ತಾ ಮನ್ಯಾಗ ಇಂಥ ಪರಿಸ್ಥಿತಿ ಬರ್ತಾವೆ. ಬಿದ್ದಲ್ಲಿ ಬೀಳ್ಬೇಕು, ಹೇಳಕ್ಕಾಗಂಗಿಲ್ಲ, ಕೊಳ್ಳಕ್ಕಾಗಂಗಿಲ್ಲ, ಬೇನ್ ಬೈಸಿ ತಿನ್ನಕ್ಕಾಗಂಗಿಲ್ಲ, ಕಿವ್ಯಾಗ 4 ಮಂತ್ರ ಸಿಗಂಗಿಲ್ಲ, ಗುರು ದರ್ಶನ ಸಿಗಂಗಿಲ್ಲ, ವೇದ ಶುರುವೈತಿ, ಅಶುಭ ಕರ್ಮದೇವಿ. ಯಾಕೆ ಇದ್ದಾಗ ಮಾಡಲಿಲ್ಲ, ಇದ್ದಾಗ ವ್ರತ ತಗೋಲಿಲ್ಲ, ಇದ್ದಾಗ ನಿಯಮಾದಿಗಳನ್ನು ಮಾಡಿದ್ರ, ವ್ರತ ಲೋಪಿ ಆದಿ ಮಾಡಿದ್ರ, ಪುಣ್ಯ ಸಂಚಯ ಮಾಡಿದ್ರ, ಅಂತಿಮ ಸಮಯಕ್ಕೆ ಪುಣ್ಯ ಉದಯಕ್ಕೆ ಬಂದಿತ್ತಂದ್ರೆ 4 ಮಂದಿ ಬಾಜು ಕೂತು ನಮೋಕಾರ ಮಂತ್ರ ಹೇಳ್ಕೋತ ಸಲ್ಲೆ ಕಡೆ ಕೊಡಿಸಿ ನಿನ್ನ ಮರಣ ಮಾಡ್ತಿದ್ರು. ಕಲ್ಪನೆ ಮಾಡಕ್ಕೆ ಹೋಗೋದಿಲ್ಲ ನಾವು. ಅಂಥ ಜನರ ಕಡೆಗೆ ಸಾಧು ಸಂತ ಸಾನ್ನಿಧ್ಯ ಸಮಾಧಿ ಮಾಡ್ಕೊಂಡು ಐಸಾರಾಮ್ ಜೀವನ ಇದ್ದ ಸಾಯಾಗ ಒಂದು ತೊಟ್ಟು ಬಾಯಾಗ ನೀರು ಹಾಕವ್ರು ಯಾರು ಒಂಟಮೂರು ದೇಸಾಯಿ ಕರೋಡೋ ಕಿಮ್ಮತ್ತಿನ ಮಣಿ, 100 ಎಕರೆ ಆಸ್ತಿ, ಸಾಯಿ ಟಂಗನ ಕಣ್ಣಾನ ನೋಡೇ. ಯಾರೋ ಸೇದು ಉಳಿದದ್ದು ಬಿಡಿ, ಅರ್ಧ ಮುರ್ಧ ಸುಟ್ಟು ಬಿದ್ದದ್ದು ಬಿಡಿ ಗಾಯ ಮಾಡ್ಕೊಂಡು ಹಾಕೋತಿತ್ತು, ಅವನ್ನ ಹಾಕಿ ಸೇರ್ತಿತ್ತು. ಊರ 4 ಮಂದಿ ಹಸಿರು ಕೊಟ್ಟ ತಿಂತಿತ್ತು. ಒಂದು ಮೂಲೆ ಹಾಕಿದ್ದು ಸತ್ತು ಹೋಗ್ತು. 1-3 ದೇಸಾಯಿ ಕೇಳಿ ಕತಿ. ಅವ್ರ ದೇಸಾರ ಬಾಡ್ದಾಗ 7 ದಿವಸ ಪ್ರೋಚನೆ ಮಾಡಿ ಬಂದಿಲ್ಲ. ಭಾಳ ಕೆಟ್ಟೈತಿದು. ಅದಕ್ಕೆ ಇದ್ದಾಗ ಎಚ್ಚರ ಆಗ್ರಿ. ಕರ್ಮ ಉದಯಕ್ಕೆ ಬತ್ತು, ಇದ್ದ ತ್ರಾಸು ಕೊಡಕೈತ್ಲು. ಅಪ್ಪಂದ, ಹೇ ಭಗವಂತ ಲಘು ನನ್ನ ಮಗಳು ಕನ್ಯಾದಾನ ಆಗಿ ಅವ್ರ ಮನೆಯಾಗಿರೋ ಸುಖಿಯಾಗಿರಲಿ, ಈಗ ಕಾಟ ತಡಿಬೇಕು ನಿಲ್ಲಬೇಕು ಅಂತ ದಿವಸ ಇದ್ದ ತ್ರಾಸದಾಗ ದರ್ಶನ ಬಿಡಲಿಲ್ಲ, ಭಗವಂತರ ಅಭಿಷೇಕ ಬಿಡಲಿಲ್ಲ. ಪ್ರತಿನಿತ್ಯ ದೇವದಾಸ ತನ್ನ ಕ್ರಿಯಾ ಮಾಡ್ತಿದ್ದ. ಅವಾಗ ಹೇಂತಿ ಸಪೋರ್ಟ್ ಮಾಡ್ತಿದ್ಲು. ಈಗಿನ ಹೇಂತಿ ದಿವಸ ಪಟ್ಟು ಮುರಿತಿದ್ಲು. ಬರಬಾರ್ದು ಬರಲಿ, ಬಾಯ ಹೊಳ ಬೀಳಲಿ, ಧರ್ಮ ಮಾಡ್ತಾನೆ ಧರ್ಮ. ಇವು ಗಂಡು ಏನು ಬೇಕಾದ್ ಮಾತಾಡ್ತಿತ್ತು, ಆ ಭಾಗ್ಯಾಗ ಏನು ಬೇಕಾದ್ ಮಾತಾಡ್ತಿತ್ತು. ಇವು ಮನ್ಯಾಗ ಬಂದ್ರೆ ನರಕದ ಬಂದಂಗೆ ಹಾಕಿತ್ತು. ಯಾವಾಗ ಹೊರಗೆ ಹೋದನಂತಿದ್ದ. ಕರೆ ಹೊರಗೆ ಹೋದ್ರೆ ನನ್ನ ಮಗಳಿಗೆ ತ್ರಾಸ ಆಗತ್ತೆ, ಒಳಗೆ ನೋವ. ಕರ್ಮ ನೋಡ್ರಿ, ಯಾವುದು ಭೂಮಿ ಮ್ಯಾಗಿನ ಮನೆ ಸ್ವರ್ಗ ಅನಿಸ್ಕೊಂಡಿತ್ತು. ಆ ಮನ್ಯಾಗ ಹಿಂಗೆ ಯಾಕಾತ್ರಿ? ಕರ್ಮ ಭಾಳ ಕೆಟ್ಟ ವಿಚಿತ್ರ ಐತೆ. ಅದಕ್ಕೆ ವಿಚಾರ ಮಾಡಿ ಕರ್ಮ ಮಾಡಿ. ಆಡಾಡ್ತಾ ಕರ್ಮ ಮಾಡ್ತಾರೆ. ಹೋಗೋಗ್ತಾವ ಹೊಲ ದಂಡ್ಯಾಗ ಸೊಗ್ಸಿ ಮುಡ್ಕೊತ ಹೋಗೋದು ಸುಟ್ಟದವ ಚಂದ ಅನ್ಸ ಚಂದ. ನಿಮ್ಮ ಬಟ್ಟ ಮುಗ್ರೆ ಹೆಂಗಾಕೈತಿ? ಹಾಂ, ಆಡಾಡ್ದ ಕರ್ಮ ಮಾಡ್ತೀರಿ. ಕರ್ಮ ಬೋಗ್ಸಾಗ ಅಳ್ಕೋತ ಬೋಗಿಸ್ತೀರಿ. 4 ಮಂದಿನ ತೊಗೊಂಡು ಮತ್ತೆ ಒಬ್ಬರ ಅಲ್ಲ. ನಾನು ಹೇಳೋದು ನಿಮಗೆ, ಅದಕ್ಕೆ ಕರ್ಮ ಮಾಡಬೇಡ್ರಿ, ಧರ್ಮ ಮಾಡ್ರಿ. ಹೆಂಗೆ ಧರ್ಮ ಮಾಡ್ರಿ ಅಂದ್ರೆ ಆಡಾಡ್ತಾ ಧರ್ಮ ಮಾಡ್ರಿ, ಮಾತಾಡ್ತಾ ಧರ್ಮ ಮಾಡ್ರಿ. ನಡಿ ಹೋಗೋನು. ಅಲ್ಲಿ ಓಣ್ಯಾಗ ಕೊಂಡ್ರಕ್ಕಿಂತ 1 ತಾಸು ಬದ್ರಿಗೆ ಹೋಗಿ ಬರೋದು, ಸೇವೆ ಮಾಡೋದು. ಇದು ಇದ್ದದ್ದೈತಿ.
ಇಲ್ಲಿ ಕೂತ ಅಯ್ಯವ ಕಾಲ ಅಯ್ಯವ ನಡ ಅಂದ್ರೆ ಹೊಕ್ಕತ್ತೇನದು ಅದ್ರ ಬದ್ದಲು ಭಗವಂತ ಸೇವೆ ಮಾಡೋದು ನೋಡಿ. ಅದು ಏನು ಮಾಡ್ತೈತೆ ಅದು ಮಾಡಲಿ, ನನ್ನ ಕರ್ತವ್ಯ ನಾವು ಮಾಡೋದು ಸೇವಾ ಮಾಡ್ರಿ. ಈ ಬಹುದಾಗ ಬೋಳ್ಸಿರಿ ಕರ್ಮ ಕಳಿತು ಸೇವಾದ ಪ್ರತಿಫಲ ಮುಂದಿನ ಬಹುದಾಗ ವಜ್ರ ಋಷಭ ನಾರಾಂಚ ಸಹಂಗಾರಿ ಸದೃಢ ಶರೀರ. ಯಾವ ಶರೀರದಿಂದ ಸಾಕ್ಷಾತ್ ಮೋಕ್ಷ ಪ್ರಾಪ್ತಿ ಆಗತಿ ಅಂತ ಶರೀರ ಎದರಿಂದ ವೈಯಾವೃತ್ತಿಯಿಂದ ಔಷಧ ದಾನದಿಂದ ಗೋರ್ಗರಿಬಿ ಸೇವಾ ಮಾಡೋದ್ರಿಂದ ಈ ಶರೀರಕ್ಕೆ ಸದೃಢ ಕಾಯ ಪ್ರಾಪ್ತ ಆಗ್ತದ. ಮುನಿಗಳಿಗೆ ವೈಯಾವೃತ್ತಿ ಮಾಡಿದ್ದನಂತೆ ಭೀಮ ಸಾವಿರ ಆನೆ ಬಲವನ್ನು ಪಡೆದುಕೊಂಡ. ಶ್ರೀಕೃಷ್ಣ ಔಷಧ ದಾನ ಮಾಡಿ ಮುನಿಗಳು ವೈಯಾವೃತ್ತಿ ಮಾಡಿದ್ದ. ಅನಂತೆ ಶ್ರೀಕೃಷ್ಣ ಅಂತ ಶಂಕನಾದ ಮಾಡಿ ಯುದ್ಧಕ್ಕೆ ಪ್ರಾರಂಭ ಮತ್ತು ಯುದ್ಧದ ಅಂತ್ಯ ಮಾಡಿ ಧರ್ಮಕ್ಕೆ ಜಯ ತರುವಂತ ಕಾರ್ಯ ಮಾಡಿಕೊಟ್ಟ. ಇದು ಮಾಡತಕ್ಕಂಥ ಪೂರ್ವಕೃತ ಪುಣ್ಯದ ಉದಯದಿಂದ ಸಿಗ್ತಕ್ಕಂಥ ಅಪ್ಪಗನಿಸ್ತು. ಯಾಕಾದ್ರೂ ಮಾಡಿ ನನ್ನ ಮಗಳ ಕಷ್ಟ ಪರಿಹಾರ ಆಗಬೇಕು, ಕನ್ಯಾದಾನ ಮಾಡ್ಬೇಕಂತ ತೋರ್ಸಾಕ್ ಶುರು ಮಾಡಿದ. ಆ ಕಡೆ ಈ ಕಡೆ ಜನ ಬರ್ತಿದ್ರು. ಒಂದ್ಸಲ ಒಂದು ಪರಿವಾರದವ್ರು ನೋಡಕ್ ಬಂದ್ರು. ಏಕೆ ತಂದು ಕುಣಿಸ್ನೋ ತನ್ನ ಮಗಳನ್ನ ತಂದು ಕುಣಿಸು ಅಲಂಕಾರ ಮಾಡಿ ತಲೆ ಹಿಟ್ಟು ಅದನ್ನ ಮಾಡಿ ಇದನ್ನ ಹಚ್ಚಿ ಎಲ್ಲ ಚಲೋ ಡ್ರೆಸ್ ಹಾಕಿ ಮನೆ ಮ್ಯಾಗ ಕುಣಿಸು ನನ್ನ ಮಗಳಿಗೆ ನೋಡ್ರಿ ಅಂತ. ನಮ್ಗೆ ಕೇಳಾಕ್ ಸಿಕ್ಕತ್ರಿ ನಿಮ್ಮ ಮನ್ಯಾಗ 2 ಹಣ್ಣದಾವತ್ತ, ನಮಗೆ 2 ಹುಡುಗರ 2 ಮಾಡ್ಕೋಬೇಕು, ಅದೇನು ಮಾಡ್ತೀರಿ ಬಿಟ್ಟು ದರಿದ್ರಿದ ಅಂತಂದ್ಲಿಕ್ಕೆ. ಏನಿಲ್ರಿ ತೋರ್ಸ್ರಿ ನಮಗೆ 2 ಕನ್ಯಾರತ್ನ ಬೇಕಾಗ್ಯಾವ 2 ಮಕ್ಕಳಿಗೆ ಅಂತ. ಆಯ್ತು ತಂದು ಹೊರಗೆ ಹೋಗಿ ಅದು ದವಣೆಗಿಂತ ಯಾಕೋತ ಒಂದು ದರ ಕೈ ತೊಗೊಂಡ್ಕೊಡ್ಲಿಲ್ಲ. ಹೆಂಡಿ ಕೈ ಹಂಗ ಇತ್ತು. ತಂದು ಕುಣಿಸು ತಳಗ ಮನಿ ಬಾಜು ತನ್ನ ಮಗಳು ಎದ್ರ ಮ್ಯಾಗ ಕುಣಿಸಳು. ಕೇಳ್ರಿ ಕತ್ತಿ ಅಲ್ಲಿದ. ನಿಮಗೆ ಕತ್ತಿ ಅನ್ಸತ್ತೈತೇನ? ಪ್ರಥಮಾನ ಯೋಗದಾನ ಆಚಾರ್ಯ ಹೇಳ ಅದ್ರ ಫಲ ಜೀವ ಹೆಂಗ್ ಉಂಟ. ನಿಮ್ಮ ಜೀವನದಾಗ ಕಷ್ಟ ಬೇಡ, ನಿಮ್ಮ ಜೀವನದಾಗ ಸ್ವಾಸ್ಥ್ಯ ಯಾವುದೋ ಏನೋ ಬ್ಯಾರೆ ಹಚ್ಕೋಲಾರ್ದ ನಿಮ್ಮ ಶರೀರ ಸುಂದರ ಇರ್ಬೇಕು. ಯಾರ್ಯಾರಿಗೆ ಅನಿಸ್ತೈತಿ ಅವರು ಶುದ್ಧ ಭಾವನೆ ಮಾತಾಜಿಗಳು ಸ್ವಚ್ಛ ಮನಸ್ಸು ವೈಯಾವೃತ್ತಿ ಮಾಡ್ರಿ. ಏನು ಆಕಳು ಡುಬ್ಬದ ಮೇಲೆ ಬರೀ ಕೈ ತಿರ್ಸಿ ಪ್ರೇಮಲೆ ಅದು ಯವ್ವ ಹಾದಿತ್ತು ಶಾ ಬೆಕ್ಕಲ್ಲ ಅದು ಹಸು ಅದ. ಹೋಗಿ ಸನೇಕ ಪ್ರೀತಿಯಿಂದ ಸನೇಕ ಹೋಗ್ರಿ. ಒಂದು 4 ದಿವಸ ತಯಾರಾತರ ಫಲ ಸಿಗ್ತದೆ. ಅದಕ್ಕೆ ಮನೆಗೆ ಒಂದು ನಾಯಿ ಬೆಕ್ಕ ಸಾಕೋದಕ್ಕಿಂತ ಆಕಳ ಸಾಕಾಗ ಶುರು ಮಾಡ್ರಿ. ಪ್ರತಿಯೊಬ್ಬರು ಆಕಳ ಹೊಟ್ಟೆ ನಮ್ಮ ಮೈ ಮೇಲೆ ಕೈ ಹಾಕ್ರಿ. ಎಲ್ಲರೂ ಸುಖಿಯಾಗಿರ್ತೀರಿ, ಆರೋಗ್ಯವಂತಾಗಿರ್ತೀರಿ. ನಿಮ್ಮ ಮನ್ಯಾಗ ಮಕ್ಕಳು ಸರ್ ಬುದ್ಧಿವಂತರಾಗ್ತಾರ. ಆಕಳ ಹಾಲು ಕುಡಿದ ಮಕ್ಕಳ, ಆಕಳ ತುಪ್ಪ ಕುಡಿದ ತಿಂದಿದ ಮಕ್ಕಳ ಬುದ್ಧಿವಂತರಾಗ್ತಾರೋ. ಅನಂತೆ ಬ್ರಾಹ್ಮಣರಾಗ ಇವತ್ತು ಪರಂಪರೆ ಉಳ್ಕೊಂಡು ಬಂದೈತಿ. ತುಪ್ಪದಾಗ ಅಡುಗೆ ಮಾಡೋದು, ತುಪ್ಪದ ಊಟ ಮಾಡಂಗಿಲ್ಲ ಅವರು. ನಮ್ಮ ಧರ್ಮದಾಗ ಐತಿ ನೀವು ಎಂಥ ಕರ್ಮ ಮಾಡಾಕತ್ತಾರಂದ್ರೆ ಸಾಧುಗೋಸಕ್ಕೆ ಎಣ್ಣೆ ಹಾಕಿ ಮಾಡಾಕತ್ತೀವಿ. ಎಲ್ಲಿ ಬಳಸವ್ರ ಕೊಡಾವ್ ಬಿಟ್ಟಾರ. ಭೂಮಿ ತೆಲೆ ಮೇಲೆ ಧರ್ಮ ತಾನು ಕೊಡಾವ್ ಬಿಟ್ಟಾರ. ಕರೆ ಮಾಯಾಚಾರ ಮಾಡಬೇಡ್ರಿ. ಪ್ರತಿಯೊಬ್ಬರು ಮನ್ಯಾಗ ದಿವಸ ಇಂಟರ್ ತುಪ್ಪ ಹೊಂಟೈತಿ. ಕರೆ ಧರ್ಮ ಕಾರ್ಯ ಕೊಡ್ಬೇಕು, ಸಾಧು ಸಂತರಿಗೂ ದಾನ ಮಾಡ್ಬೇಕು. ಅದರಿಂದ ನಿಮಗೆ ಸ್ವತಃ ಸಾತ್ಸೈ ಪುಣ್ಯದ ಬಂದಾಕತಿ, ಸದೃಢ ಶರೀರ ಪ್ರಾಪ್ತ ಆಕತಿ. ಅದು ವ್ರತದ ತ್ಯಾಗದ ಫಲ. ಇವತ್ತೆಲ್ಲೇ ನೀವು ಪಾಪ ಕ್ರಿಯೆ ಮಾಡಿ ಮಾಯಾಚಾರ ಮಾಡ್ರಿ ಅಂದ್ರೆ ಮುಂದಿನ ಭಾವದಾಗ ಎಣ್ಣೆ ಅಲ್ಲ ತುಪ್ಪತ್ತು ದೂರ ಹೋತ ನೀರು ಸಿಗಂಗಿಲ್ಲ. ಕುಡ್ಯಾಕ ಅಡುಗೆ ಮಾಡೋಕ್ಕಲ್ಲ, ಕುಡ್ಯಾಕ ನೀರು ಸಿಗಂಗಿಲ್ಲ. ಹಂಗೆ ಕರ್ಮದ ಫಲ ಭೋಗಿಸ್ಬೇಕಾಗ್ತೈತಿ. ಅಪ್ಪನ ಮನಸ್ಸು ತರ ಹೇಳ್ಕೊತಾನ. ಇದು ನೋಡ್ರಿ ದರಿದ್ರ ನೋಡ್ರು ಅವ್ರ ಮನುಷ್ಯ ಬತ್ತು 2 ಹುಡುಗರು ಮಾಡ್ಕೊತೀರಿ. ಅದು ಅಪ್ಪ ಒಳಗಿಂದೊಳಗೆ ಕೈ ಮುಗಿಲಿಲ್ಲ. ಅಟ್ಟಕ್ಕಿಗೆ ಅಳಿಸ್ತಿದ್ದವ ಕರ್ಮ ಹೆಂಗೆ ನೋಡ್ರಿ. ಒಳಗಿಂದೊಳಗಂದ ದೇವರ ಚಲೋ ಆತಪ್ಪ ಮಿತ್ರ ಪ್ರಭು ನನ್ನ ಮಗ ಚಲೋ ಆಗಿದೆ. ಮದುವೆ ಹೇಳು ದೊಡ್ಡ ಮದುವೆ ಮಾಡ್ರು. ದೊಡ್ಡ ಮಂತನ 7 ಮಕ್ಕಳ ಪರಿವಾರ, 5 ಮಕ್ಕಳ ಮದುವೆ ಆಗಿತ್ತು. 2 ಉಳಿದಿರು. ಇವ್ರದ್ದು ಮದುವೆ ಮಾಡಿ ಅವರೆಲ್ಲ ಇಟ್ಕೊಂಡು ಅಗದಿ ಧೂಮ್ ಧಾಮ್ ದೊಡ್ಡ ಪ್ರಮಾಣದಾಗ ಆಯಿತು. ಇವೆಲ್ಲ ಕುಳಿತು ಶಾರ್ಟಾಗಿ ಹೇಳ್ತೀನಿ. ಅದಕ್ಕೆ 2 ಮಕ್ಕಳು ಕರ್ಕೊಂಡು ಹೋದ್ರು. ಅಲ್ಲಿ ಹೋದ ನಂತರ ಭಾಗ್ಯಶ್ರೀಗೆ ಎಷ್ಟು ಮಾನ ಸಮ್ಮಾನ ಸಿಗಾಕೈತಂದ್ರೆ ಈಕಿ ಮಗಳಿಗೆ ಯಾಕ ಈಕೆ ಹಂಗೆ ಇದ್ಲು. ನಾ ಯಾಕೆ ಮಾಡಲಿ ಬೇಕಾರಕ್ಕೆ ಮಾಡಲ್ಲ ಅಲ್ಲೂ ಅದ. ಈಕಿ ಅತ್ತಾರ ಅಕ್ಕ ಮಾಡ್ರಿ ಏನ್ರಿ, ನಾ ಮಾಡ್ರಿ ಏನ್ರಿ, ತಂಗಿ ಮಾಡ್ರಿ ಏನ್ರಿ, ನಾ ಮಾಡ್ರಿ, ನಾ ಮಾಡ್ತಾನಲ್ರಿ, ಯಾಕೆ ನೀವು ತ್ರಾಸ ಮಾಡ್ಕೋತೀರಿ, ತಪ್ಪಿಕೊಂಡ್ರಿ ನೀವು. ಆ ಮೊದಲಿರ್ತಕ್ಕಂಥ 5 ಮಂದಿ ಸ್ವಸ್ಥರ ಇಕ್ಕೋಬೇಕು. 6 ಮಂದಿಗಿಂತ ಹೆಚ್ಚು ಕೆಲಸ ಮಾಡಕ್ಕೆ, 6 ಮಂದಿಗಿಂತ ಈಗ ಮನ್ಯಾಗ ಎಲ್ಲರೂ ಬಾಯಾಗ ಬೆಳೆಯಾಕೈತ್ಲು. ಅಟ್ಟು ಸೇವೆ ಮಾಡಕ್ಕೆ ಎಲ್ಲಾರ ಜೊತೆ ಬೇರೆ. ಅಕ್ಕ ಗಪ್ ನಾನು ಬನ್ನಿ ಎಲ್ಲಾರ ಜೊತೆ ಬೇರೆ
ಅವ್ರು ಮೊದಲಿನವ್ರು 5 ವರ್ಷ 5 ಏನು ಸ್ವಸ್ಥರಿದ್ರು ಅವ್ರ ಮದುವೆಯಾಗಿ 5 ವರ್ಷ 7 ವರ್ಷ ಆಗಿದ್ದು ಅವ್ರ ಮನ್ಯಾಗ ಶಾಂತಿ ಈಗ ಬರಂತೆ ಎಲ್ಲರೂ ಒಂದ ವರ್ಷನ್ಯಾಗ ಈಕಿ ಕಾಲು ಬೀಳಕೈತ್ರಿ ಕಾಲು ಯಾವ ನಂದೇನು ಕಾಲು ಬೀಳ್ಬೇಡ ನಾವು ದೇವರಲ್ಲ ನೀವು ಕಾಲು ಬೀಳಕ್ಕಾರೆ ನನಗೆ ಬಸ್ತಿ ಹೋಗುವಂತ ಅವ್ರ ಮನ್ಯಾಗ ಬಸ್ತಿ ಪರಂಪರೆ ಇದ್ದಿದ್ದಿಲ್ಲ ಮಂದಿರ ಕರ್ಕೊಂಡು ಮಕ್ಕಳು ಎಲ್ಲರೂ ಧರ್ಮ ಸಮರ್ಥ ಮಕ್ಕಳು ಅತ್ತೆ ಮಾವ ಧಾರ್ಮಿಕ ಆದರು ಗಂಡ ಧಾರ್ಮಿಕ ಆದ ಇಡೀ ಮನಿಗೆ ವಾತಾವರಣ ಸುಧಾರಣೆ ಆಯಿತು ಈಕೆ ಬಂದಾಗ ತವ್ರ ಮನ್ಯಾಗ ಯುದ್ಧ ಮಾಡಕ್ಕೆ ಅಲ್ಲಿ ಎಲ್ಲರೂ ಬುಟ್ಟಿಗೆ ಹಾಕೊಂಡ ಯಪ್ಪ ಭಗವಂತ ಏನು ಮಾತಾಡೋದಪ್ಪ ಕಾಲು ಬತ್ತಿ ಪಂಚಮ ಕಾಲಿನಾಗ ಸೊಸಿ ಮಾತ ಅತ್ತಿ ಕೇಳೋ ಪರಿಸ್ಥಿತಿ ಬರ್ತಂದ್ರ ನೆನ್ಪಿಟ್ಕೋರಿ ಸೊಸಿ ಆದಳು ಭವಿಷ್ಯದ ಏನಾಗ್ತಾಳು ಹೇಳ್ಬಾರ್ದು ನಮ್ಮ ಬಾಯ ಅಷ್ಟು ಕೆಟ್ಟ ಯೋನ್ಯಾಗ ಜನ್ಮ ತುಳಿದು ಯಾಕ ತಾಯಿ ಸ್ವಲ್ಪ ಅತ್ತಿಗೆ ಕೊಟ್ಟಂತ ತ್ರಾಸದಿಂದ ನಿಮ್ಮ ಮಕ್ಕಳಿಗೆ ಕಳ್ಸಾಗ ಹೇಗೆ ಕಳಿಸ್ರಿ ಮಗಳ ಇನ್ನು ಕರೆ ನಿನ್ನ ಮನಿ ಅದ ಇದು ತವ್ರ ಮನಿ ನಿಮ್ಮ ಅತ್ತಿನ ನಿಮ್ಗೆ ಹೋಗಿದ್ದಂಗೆ ಚೌಟಂಗಿ ನೋಡ್ಕೋ ಚೌಟಂಗಿ ವಾಕ್ಸ್ ಎಲ್ಲರಿಗಿಂತ ಮೊದಲು ಎಲ್ಲರೂ ಮಕ್ಕಳಂತೆ ಮಕ್ಕ ಟಿ ವಿ ನೋಡಿ ಮೊಬೈಲ್ ನೋಡಿ ಅಲ್ಲ ಮಕ್ಕಳು ನೀವೆಲ್ಲ ನಾವು ಮಕ್ಕಳು ನಮ್ಗೆ ಗೊತ್ತೈತಿ ಮಾತು ನಮ್ಮ ಮಗಳು 11ಕ್ಕೆ ಮಕ್ಕಳು ದಿವಸ ಅಂತೀವಿ ಮೊಬೈಲ್ ನೋಡಿ ಅಲ್ಲ ಇದು ತಂದೆ ತಾಯಿಯಾದಂಥವ್ರ ಕರ್ತವ್ಯ ಐತಿ ಆ ಮನೆಗೆ ಹೋಗ್ಬೇಕಾದ್ರೆ ಸಂಸ್ಕಾರ ಕೊಡ್ರಿ ಆ ಸಂಸ್ಕಾರದಿಂದ ಅವ್ರ ಭವಿಷ್ಯ ಉಜ್ವಲ ಆಗ್ತದ ಆ ಮನೆ ಒಳಗೆ ಹೋಗಿ ಆಕೆ ಆ ಹೆಂಗೆ ವಾತಾವರಣ ಮಾಡ್ತಾಳಂದ್ರ ಏ ಪರಮಾತ್ಮ ಒಬ್ಬಕ್ಕೆ ಸೊಸಿ ನನ್ನ ಮನೆಗೆ ಬಂದು ನನ್ನ ಮನೆ ಸ್ವರ್ಗ ಮಾಡ್ಲು ಎಷ್ಟು ಪುಣ್ಯ ಮಾಡಿರ್ಬೇಕಿಂತ ಹೆಣ್ಮಗಳು ನಡ್ಯಾಕ ಆ ತಂದೆ ತಾಯಿ ಎಷ್ಟು ಪುಣ್ಯ ಮಾಡಿರ್ಬೇಕಂತ ನಿಮ್ಮನ್ನು ನೆನೆಸ್ಬೇಕು ಅವ್ರ ಮನೆತನದೊಳಗ ಹಂಗೆ ಸಂಸ್ಕಾರ ಕೊಡ್ರಿ ಹಂಗೆ ಭಾಗ್ಯ ಆ ಮನೆಗೆ ಭಾಗ್ಯ ತಂದು ಕೊಟ್ಲು ಚರ್ಚ ಹಾಗೂ ಇದು ಇಬ್ರು ಗರ್ಭಿಣಿಯರಾದ್ರು ಪೈಲ ಚೊಚ್ಚಲ ಹೆರಿಗೆ ತವ್ರ ಮನ್ಯಾಗ ಆಗ್ಬೇಕಂತ ಕಳಿಸಿದ್ರು ಈಗ ಬಂದ ನಂತರಕ್ಕೆ ಮತ್ತೆ ಚಾಲು ಮಾಡಲೇ ಮಲವನ ಸಣ್ಣಾಗಿದ್ದಾಗ ಕೆಂದುಳಿ ಪದಗಳು ಏನು ಬರ್ತಿರ್ಲ ಅವ್ರ ಆ ಹಾಡಿನಾಗ ಇಷ್ಟು ಮಾರ್ಮಿಕ ಆ ರೇಡಿಯೋ ಟೇಪ್ ಒಂದು ಕೂತು ಅಳ್ತಿದ್ವಿ ನಾವು ಅಷ್ಟು ಮಾರ್ಮಿಕ ಮಲವನ್ನು ತ್ರಾಸಿ ಯಾರಿಗೂ ಬೇಡಪ್ಪ ದೇವ್ರ ಅಂತಕ್ಕಂಥ ಪರಿಸ್ಥಿತಿ ಆ ರೀತಿ ಭಾಗ್ಯಾಗ ತ್ರಾಸ ಕೊಡ್ತಿದ್ಲು ಕರೆ ಭಾಗ್ಯ ಅನ್ನಕ್ಕೆ ಹೇ ಪ್ರಭು ನಂದು ಕರ್ಮತಿ ನಮ್ಮ ಮನ್ಯಾನ ಅವ್ರದ್ದು ಇಚ್ಛಾತಿ ನಮ್ಮ ಅಪ್ಪನ ಇಚ್ಛಾತಿ ಪೈಲ ಹೇಳಿ ತವ್ರ ಮನ್ಯಾಗ ಆಗಬೇಕು ನಮ್ಮ ಅವ್ವ ಇದ್ದಂದ್ರೆ ಎಷ್ಟು ಚಲೋ ಆಗ್ತಿತ್ತು ನಮ್ಮ ಅವ್ವ ಎಷ್ಟು ಖುಷಿ ಪಡ್ತಿದ್ದು ಅಂತ ಹಿಂಗೆ ಭಾವನ ಮಾಡ್ತಾಳು ಆ ಅವನ ಜೀವ ಸ್ವರ್ಗದಾಗ ಇಂದ್ರಾಗ್ಯಾನು ಅವ ಅವಧಿ ಜ್ಞಾನ ಆಗೈತಿ ಅವ ಇಂದ್ರ ಜೀವ ಅಂತಾನು ನನ್ನ ಮಗಳ ಎಷ್ಟು ಮನಸ್ಸು ಹಚ್ಚೈತಿ ಈಗೂ ನಾನು ನೆನೆಸ್ತಾಳ ಅಂತ ಆ ದೇವ ಅಗಮ್ಯ ರೂಪದಾಗ ಬಂದ ಈಗೀಗ ಏನು ಬೇಕೆಲ್ಲ ಸಹಕಾರ ಮಾಡುವಂಥ ಕಾರ್ಯ ಮಾಡ್ತಾರೆ ಬಂಗಾರ ಪಾತ್ರದ ಸ್ವರ್ಗದಿಂದ ಅಮೃತ ತಂದು ಕುಡಿಸಿದ್ರು ಯಾರ ತಾಯಿ ಜೀವ ಕರೆ ಈಕೆ ಯಾರು ಕಾಣ್ತಿದ್ಲಿ ಮನ್ಯಾಗ ಆಕೆಗೆ ಎಟ್ಟ ಕಾಣ್ತಿದ್ಲು ಐತಿ ಇವತ್ತು ಶಾಸ್ತ್ರದಾಗ ಉಲ್ಲೇಖ ಐತಿ ಕಲ್ಪವಾಸಿ ದೇವ್ ಬಿಟ್ರ ಪಂಚಮ ಕಾಲದಾಗ ಭವನತ್ರಿಕಾನ್ ದೇವಗಳು ವರ್ತಮಾನ ಕಾಲದಾಗ ಭೂಮಿ ತೆನಿವೆ ಬಂದು ಕಾರ್ಯ ಮಾಡ್ಬೋದು ಧರ್ಮ ಸಹಾಯ ಮಾಡ್ಬೋದು ಅದು ಸಾಂಗಾನೇರ್ ಮೂರ್ತಿ ಇರ್ಬೋದು ಭದ್ರಗಿರಿ ಇರ್ಬೋದು ಅಥವಾ ತೀರ್ಥ ಸಮಯ ಸಿಂಗರಿಗಳಾಗ ಚೈತ್ರ ಶುಕ್ಲ ಅಷ್ಟಮಿ ದಿವಸ ಬಂದ ಚಂದ್ರಪೂರ್ಣ ಭಕ್ತರ ಆರಾಧನೆ ಇರುವುದು ಇವತ್ತು ಪಶ್ಚಿಮ ಕಾಲದಲ್ಲಿ ಸಾಧ್ಯ ಮೇಘ ರೂಪದಿಂದ ಬ್ಯಾರೆ ರೂಪದಿಂದ ಸಹಾಯ ಮಾಡ್ತಕ್ಕಂಥ ಕಾರ್ಯ ನಾವು ನೋಡ್ತೀವಿ ಹಂಗೆ ಭಾಗ್ಯ ಇತ್ತು ಕರೆ ಈಗ ಮಾತ್ರ ಮಸ್ತರ್ ಬಾಲ್ ನೋಡ್ತಿದ್ರು ಯೋಗಲೇ 9 ತಿಂಗಳಾಗಿ ಇವ್ರದ್ದು ಡಿಲಿವರಿ ಆಯಿತು ಡಿಲಿವರಿ ಆದ ಬಸ್ ಹೆಂಗೆ ಗೊತ್ತೈತಿ ನಿಮ್ಗೆ ಆ ಟೈಮ್ದಾಗಿ ನೋಡ್ಲು ತನ್ನ ಮಗಳು ಹುಡಿತು ಕರ್ರಗಿತ್ತು ಇದ್ರ ಮಗಳು ಎಕ್ದಮ್ ಬಂಗಾರ ವರ್ಣ ಕೂದಲು ಬಂಗಾರ ಗತೆ ಬೆಳ್ಳಗೆ ಸುಂದರ ದಸ್ಪುಷ್ಟ ಯಾಕಂದ್ರೆ ಸ್ವರ್ಗದಿಂದ ತಂದಂಥ ಅಮೃತ ತಾಯಿ ಕೊಡ್ತಿದ್ವು ಅದರ ಪ್ರಭಾವ ನಿಮಗೂ ಅನಿಸ್ತಿತ್ತಂದ್ರೆ ನನ್ನ ಮೊಮ್ಮಗಳ ಆರೋಗ್ಯವಂತ ದಸ್ಪುಷ್ಟ ಟುಮ್ 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 ಚೋಟಾ ದೇಶಭೂಷಣ್ ಚೋಟಾ ಭೀಮ್ ಗತೆ ಇರಬೇಕಾಗಿತ್ತಂದ್ರೆ ಗೋ ಮಾತಾ ಹಾಲ ಗೋ ಮಾತಾ ಜವಾರಿ ದೇಶಿ ಆಕಳ ತುಪ್ಪ ಮತ್ತು ಮುತ್ತುಳು ಎಲಿದ ಮತ್ತು ಬದಾಮ ಕೇಸರ ನಮ್ಮ ಗ್ರಂಥದಾಗ ಉಲ್ಲೇಖ ಮಾಡ್ಯಾರ ಅವುಗಳನ್ನ ಗರ್ಭಿ ಇರ್ತಕ್ಕಂಥ ಸೊಸಿಗೆ ಪ್ರೀತಿಲೇ ಮನ್ಯಾಗ ಹತ್ತಿದ್ದಕ್ಕೆ ಮಾಡಿ ಹಾಕ್ರಿ ತಿಳಿಯಾಕತ್ತೈತೆ ಹತ್ತಿಕೊಳ್ರ ನಿಮ್ಮ ಸೊಸಿ ಎಷ್ಟು ಚಲೋ ಸದೃಢ ಇರ್ತಾಳ ಗರ್ಭಿಣಿ ಸಾತ್ವಿಕ ಆಹಾರ ತಿಂತಾಳ ಅಷ್ಟು ಒಳ್ಳೆ ಸಾತ್ವಿಕ ಸದೃಢ ಮೊಮ್ಮಗ ನಿನ್ನ ಮೈಯಾಗ ಜನ್ಮ ತಗೋತಾನೋ ಈ ಸಂಸ್ಕೃತಿ ಯಾವಾಗ ಕೂಸ ನೋಡ್ಲು
ಬತ್ ನೋಡಕ್ಕೆ ಮತ್ಸರ ಬಾ ಇವ್ರು ಬೇಸುದಾಗಿದ್ರು ಬದ್ಲ ಬಿದ್ಲಿ ಮಾಡ್ಲೇ ಯಾನ್ ಬತ್ ಹೇಳ್ಕತಿ ಭಾಗ್ಯ ನಮ್ಮ ಮಗನ ಓದ ತನ್ನ ಮಗಳ ತೆಗೆಗಳು ತನ್ನ ಮಗಳನ್ನ ಓದ್ ಭಾಗ್ಯ ಅಂತ ಇವ್ ಕಂದು ಬಿಟ್ಟು ಅಂತಾರೆ ಭಾಗ್ಯಾಗ ಏ ಭಾಗ್ಯ ನೋಡ್ನಿ ದುರ್ಭಾಗ್ಯ ಮಾಡಿದ ಉಣ್ಣು ಹುಟ್ಟೈತಿ ಅಂತ ನೋಡ್ನಿಂದು ನೋಡ್ತಾಳು ತಗೋತಾಳು ಏನಿದ್ದದ್ದು ಮನೆ ಹೇಳಿ ನೀವು ವಾದ ಆಯ್ತಾರ ಕಾರ್ಗಿದ್ರೆ ಪಾಶ್ನಾತ್ ವರ್ಷದವರ ಬೆಳಗಿದ್ರೆ ಸುಮ್ಮ ಯಾಕೆ ಟೆನ್ಷನ್ ಮಾಡ್ಬೋದ ಶರೀರ ಕಾರ್ಗ ಬೆಳಗಾತಿ ಆತ್ಮ ಕಾರ್ಗೂ ಇಲ್ಲ ಬೆಳಗೂ ಇಲ್ಲ ಕರೆನೆ ಏನು ಇರಲಿ ನಾನು ಭಾಗ್ಯದಾಗ ಏನೈತೆ ತಂದು ಗಪ್ಪು ರಾತ್ರಿ ಆಯಿತು ದೇವತೆ ಇರ್ತಕ್ಕಂಥ ದೇವಪರ ತಾಯಿ ಬಂದು ಮಗಳ ಈಗ ನೀನು ಮೋಸ ಮಾಡೋಣ ತಾಯಿ ನಿನ್ನ ಮಗು ಆದೈತೆ ಅಂತ ಎತ್ತಿ ಹಾಕ್ತಾಳು ಮರುದಿವ್ಸ ಬಂದ ಅವ್ರು ನೋಡ್ತಾರೆ ಯಾಕತ್ತ ಇಲ್ಲ ನಂಗೆ ಸ್ವರ್ಗದಿಂದ ದೇವತೆ ಬಂದ್ರೆ ನನ್ನ ಮಗು ಹಿಂಗೆ ಆ ಕಸ್ದಳ ಜಗಳಾಡಿ ಕಸ್ಕೊಂಡು ತನ್ನ ಮಗದಿಂದ ತಂದು ತಗೋ ಅಂತ ಕೊಡ್ತಾರೋ ಅಟ್ರ ಪೌಣ್ಯಾರು ಬರ್ತಾರೋ ಬಂದು ಕರ್ಕೊಂಡು ಹೋಗ್ತಾರೋ ಪರಿಸ್ಥಿತಿ ನೋಡಿ ಅಲ್ಲಿ ವ್ಯವಸ್ಥಿತ ಬದಲಾವಣೆ ಮಾಡ್ಕೊತಾರೋ ಇಂಥ ಬಟ್ಟೆ ಇಂಥ ಊಟಕ್ಕೆ ಸಾಧ್ಯ ಅಂತ ಯೋಗ ಹೆಂಗಿರ್ತೈತಿ ನೋಡಿ ಈಕಿ ಎಷ್ಟು ಹೊಟ್ಟೆಯಾಗಿ ತ್ರಾಸ ಆಕೈತಂದ್ರೆ ಇನ್ನು ಈಕಿ ಇರುತಕ್ಕ ನನ್ನ ಮಗಳ ಅವ್ರ ಮನ್ಯಾಗ ಸುಖಿ ಇರಂಗಿಲ್ಲ ಈಕದ ಎಲ್ಲಲ್ಲಿ ಕಾರಸ್ತಾನ ಹೆಂಗಾರಿ ಮಾಡಿ ಈಕಿ ಮಗನ ಮುಗಿಸ್ಬೇಕಂತ ಈಕಿ ಪ್ಲಾನ್ ಮಾಡ್ಕೊಂಡು ಬುದ್ಧಿ ಬಾ ಕೆಟ್ರಿದ ಎಲ್ಲೆಲ್ಲಿ ಓದ್ ಹೊಸ್ತೈತಿ ನಿಮಿತ್ತ ಮಾಡು ಗಂಡು ಹೇಳು ಭಾಳ ದಿವಸ ಆತು ನಿಮ್ಮ ಮಕ್ಕಳ ಕಡೆ ಹೋಗಿಲ್ರಿ ಕರ್ಚಿಕಾಯಿ ಉಂಡಿ ಮಾಡಿಕೊಡ್ತೀನಿ ಓದ ಕೊಟ್ಟುವರಿ ಮಾಯಾಚಾರಿ ಜೀವನ ಮಾಡ್ತೀವಿ ನೀವು ಆಯ್ತು ಏನೋ ನಾನು ಹಿಂದೆ ಚಲೋ ಬುದ್ಧಿ ಬಂದೈತಿ ಭಾಳ ದಿವ್ಸಕ್ಕೆ ಮಕ್ಕಳು ನೆನಪು ಬಂದವು ಆಯ್ತು ಅಂತಂದು ಮತ್ತು ಹ್ಞೂ ಅಂತಂದು ಈಗೆಲ್ಲ ಉಂಡಿ ಮಾಡಿ ಮುಂದೊಂದು ಡೆಬ್ಬಿಯ ಹಾಕಿ ಕಟ್ಲು ಹಿಂದೊಂದು ಅಟ್ಟಿ ಹೆಗಲ ಮ್ಯಾಗ ಕೊಟ್ಲು ಹೇಳಿ ಇದು ನಿನ್ನ ಮಗಳಿಗೆ ಸ್ಪೆಷಲ್ ಐತಿ ಭಾಳ ಪ್ರೀತಿ ಇತ್ತಲೇ ನಿನ್ನ ಮಗಳ ಮ್ಯಾಗ ಅರ್ಧೈದು ಮಾಡೇನಿ ಅಕ್ಕಿಂಗೆ ಕೊಡ ನಿನ್ನ ಮೊಮ್ಮಗೆ ಕೊಡ ಮತ್ತು ಹಿಂದಿಂದ ಏನೈತ್ಲ ನನ್ನ ಮಗಳಿಗೆ ನನ್ನ ಮೊಮ್ಮಗಳಿಗೆ ಕೊಡು ಹ್ಞೂ ಅಂತ ಹೇಳಿದ ನೋಡು ಬದಲಾಸಿ ಮತ್ತು ಗಂಡ ತಾಕೀತು ಮಾಡಲಿ ಇರ್ಲಿಕ್ಕೆ ನಿನ್ನ ಮುಂದಿನ ಏನು ಹೇಳೋದು ಬೇಡ ಇದು ಅನಿಸ್ತಿತ್ತು ಪಾಪ ಎಷ್ಟೋ ಸಲ ಹಂಗೆ ಹಾಕವು ಡೇಟ್ ಬಿದ್ದು ಇಂಜಿನ್ ಹಾಕತ್ತಿ ಇಂಜಿನ್ ಇದ್ದೆ ಕರ್ಬೋದು ಆತನ ವಿಚಿತ್ರ ಹೋದಿ ಹಂಡ ಅವಾಗೆಲ್ಲ ಕಾಲು ನಡಿಗೆಲೆ ಹೋಗ್ಬೇಕಿತ್ತು ಅರ್ಧ ಮಾರ್ಚ್ ಆಗಿದ್ದ ಭಯಂಕರ ಬಿಸಿಲಿತ್ತು ಬಾಯಾರಿಕೆ ಆಗಿತ್ತು ನೀರು ಕುಡಿಬೇಕಂತ ಆ ಕಡೆ ನೋಡಿದ್ರೆ ಎಲ್ಲಿ ನೀರು ಸಿಗ್ತಾ ಇಲ್ಲ ಒಂದು ದೊಡ್ಡ ಗಿಡ ಇತ್ತು ಗಿಡಕ್ಕೆ ಅದನ್ನ ಹಾಕಿದ ಮುಂದೆ ಹಿಂದಿನ ಹಾಕಿ ನೀರು ಹುಡುಕ್ಬೇಕು ತಲೆ ತಿರುಗಿ ನೀರು ಕುಡಿಯೋಕೆ ಒಂದು ಬಾವಿತ್ತು ನೀರು ಕುಡಿದು ಬರೋದ್ರ ಒಳಗೆ ಸ್ವರ್ಗದಾಗೇನು ಎಂದ್ರ ತಾಯಿ ಜೀವನಿತ್ಲ ಯಾರೋ ದೇವಕಿ ದೇವಾಗಿತ್ತು ಅದು ಬಂದ ಹಿಂದಿಂದ ಮುಂದಿಂದ ಹಿಂದ ತಾನೊಂದು ಬಗೆದರೆ ದೈವವೊಂದು ಬಗೆಯಿದ್ದಂತೆ ಹೆಂಗೆ ಎತ್ಕೊಂಡು ಹೊತ್ಕೊಂಡ ಪಾದ ಬರುತ್ತದೆ ಮಗಳು ಅಪ್ಪ ಅಂತ ಹೊಡ್ಕೊತ ಬಂತು ಮೊಮ್ಮಗ ಕರ್ಕೊಂಡ ಮಗ ತಗೋ ನಿಮ್ಮ ಮಗು ಆ ಪ್ರೀತಿ ಮಾಡ್ಯಾಳ ಅಂಥೇಳಿ ಡೆಬ್ಬಿ ಎತ್ತಿ ಕೊಟ್ಟ ಅಕ್ಕಿ ಬಂದ್ಲ ನಂಗೆ ಕೊಟ್ಟ ನಿಂಗೂ ಕೊಟ್ಟ ನಿಮ್ಮ ಮಗು ತಗೋ ಆಯ್ತು ನಮ್ಮ ಮಗು ಕೊಟ್ಟ ನೋಡ್ದು ಎಲ್ಲ ಬಿಸ್ತಾಳು ಬಿಚ್ಚರಾಗಿ ಒಳಗೆ ಹೋಗಿ ತನ್ನ ಮಗಳನ್ನ ಕರ್ಕೊಂಬರಕ್ಕೆ ಅವ್ವ ಕೊಟ್ಟಳ ಅವ್ವ ಅಂದ್ರೆ ಆಯಿ ಕೊಟ್ಟ ನಿಮ್ಮ ಆಯಿ ಕೊಟ್ಟ ಉಂಡಿ ತನಕ್ಕೆ ಅಂತ ಆ ಮೊಮ್ಮಗಳನ್ನ ತರಕ್ಕೆ ಒಳಗೆ ಹೋಗ್ತು ನೋಡು ಅಂದ್ರೆ ತನ್ನ ಮಗಳನ್ನ ತರಕ್ಕೆ ಒಳಗೆ ಹೋಗ್ತು ಅಟ್ರಾಗ ಅವ್ರ ಮನೆಯಾಗಿನ ಬೆಕ್ಕ ಬತ್ ನೋಡು ಆ ಕಡೆ ಹೋಗ್ತಾರ ಬಕ್ಕ ನಂತರ ಅಂದ್ರೆ ಬೆಕ್ಕ ಬತ್ತು ಉಂಡಿ ವಾಸ್ ನೋಡಿ ಹಾಕ್ತ ಬಾಯಿ ಒಂದು ತಿಂದು 2 ನಿಮಿಷ ಆಗಿದೆಲ್ಲ ಹೊಳ್ಳೆ ಅಲ್ಲೇ ತಿಂತು ಬೆಕ್ಕ ಸಾಯ್ತು ವಾತಾವರಣ ಎಲ್ಲ ಬೇಕಾಯಿತು ಯಾಕೆ ಹಿಂಗಾಯ್ತು ಅಟ್ರಾಗ ಮಗು ಇರ್ತಾರೋ ಭಾಗ್ಯ ಮಗು ಏನಾಯ್ತಿಲ್ಲ ಗಪ್ ನಿಲ್ರಿ ಮನ್ಯಾಗ ಹಿರಿಯಾರಂತಾರೋ ಅತ್ತಿಗೆ ನಿಲ್ಲ ಹೇಳಿ ಮನ್ಯಾಗ ಮತ್ತೊಂದು ಪಕ್ಷಿ ತಿತ್ತು ಸರ್ ವೈದ್ಯರು ಕರೆಸಿ ಪರೀಕ್ಷೆ ಮಾಡಿ ಇದು ವಿಷಪೂರಿತ ಉಂಡೆ ಯಾರಿಗೆ ಪಾಲಿ ಬಂದಿತ್ತದು ಭಾಗ್ಯನ ಪಾಲಿಗೆ ಅಲ್ಲ ಯಾರು ಕೊಲವು ಉದ್ದೇಶಲಿಕ್ಕೆ ಕಳಿಸಿಳು ಅವಳು ಅಕ್ಕಿ ಮಗಳಿಗೆ ಬಂದಿತ್ತದು ಕರ್ಮ ಭಾಳ ವಿಚಿತ್ರ ಈಕಿಗೆ ತೆಲಿಗೆ ಹಾಕಿ ನೋಡು ನಮ್ಮ ಮಗು ಹಿಂಗ್ಯಾಕೆ ಮಾಡಿದ್ರು ನಮ್ಮ ಮಗು ಎಷ್ಟು ನಂಬಿದ್ಲೇನ ಇಷ್ಟು ಕೆಟ್ಟ ಇಟ್ಟು ಮನುಷ್ಯಗೆ ಹೆಚ್ಚು ಒಟ್ಟ ಮುಂದೆ ಬಂದು ಅಕ್ಕ ನನಗೆ ಕ್ಷಮ ಮಾಡಿ ಭಾಗ್ಯ ಅಕ್ಕ ನನಗೆ ಕ್ಷಮ ಮಾಡಿ ತಾಯಿ ದೇವರಂತಿದ್ದೀನಿ ತಾಯಿ ನನ್ನ ಶತ್ರು ಅಕ್ಕ ನನಗೆ ಕ್ಷಮ ಮಾಡು ಉಳ್ಳಾಡು ಅಳ್ಳಾಕೈತ್ಲಿಕ್ಕೆ ಯಾಕೆ ಹಿಂಗಾಯ್ತು ನಮಗೂ ನನ್ನ ಕೊಲ್ಲಬೇಕಂತ ಹಿಂಗೆ ಮಾಡ್ಯಾರ ತಗೊಂಡು ಉಳ್ಳಾಡಕೈತು ಅವಾಗ ಭಾಗ್ಯ ಅಂತಾಳೆ
ಇರುವುದು. ತಾಯಿ ವಿಷ ಹಾಕೋದಿಲ್ಲ. ತಾಯಿ ವಿಷ ಸಹಿತ ಅಮೃತ ಮಾಡುವಂಥ ಶಕ್ತಿ ಐತಿ. ತಾಯಿಗೆ ಏನು ಅನ್ನಕ್ಕೆ ಹೋಗ್ಬೇಡ ಅಂತ ಮತ್ತೆ ವಿಷ ಅಂತೆ ಎದಿಗೆ ಬಡ್ಕೊಂಡು ತೆಕ್ಕಿ ಹಾದು ಅಳಕೈತು. ನಮ್ಮವ್ವ ಅಲ್ಲಿದ್ದಾಗೂ ನೀನು ತ್ರಾಸು ಕೊಟ್ಟಳು, ನಾನು ಸಣ್ಣಾಗಿದ್ದಾಗೂ ತ್ರಾಸು ಕೊಟ್ಟಳು. ಇಷ್ಟೆಲ್ಲ ಮಾಡ್ರೂ ಮತ್ತು ತಾಯಿಗೆ ನೀನು ದೇವಂತೆ ಅಂತಿಲ್ಲ, ಎಂಥ ದೊಡ್ಡ ಮನಸ್ಸಮ್ಮನಿಂದ ಅಂತ ಓಡಾಡಿ ಅಳಕತ್ತಳು. ಮನೆಯಾಗಿನವರೆಲ್ಲರೂ ತಿರಸ್ಕಾರ ಬೇಯಾಕತ್ತಳು. ಅವಾಗಂತಳು ತಪ್ಪಾಯ್ತು, ಇನ್ನು ನಾನು ತವರು ಮನೆ ಮುಖ ನೋಡೋದಿಲ್ಲ. ಇವತ್ತಿಗೆ ನಾನು ತವ್ರ ಮನೆ ತ್ಯಾಗ. ಅಕ್ಕ ನೀ ಹೆಂಗೆ ಹೆಂಗಿರ್ತನೋ ನಾನು ಬಸ್ತಿಗೆ ಬರ್ತನೋ, ಇನ್ನ ತಕ್ಕ ಮಾಡಿದ ಪಾಪ ಸಾಕು, ಇನ್ನು ಧರ್ಮವೇ ಜೀವಂತ ವಿಲಿ ಪಶ್ಚಾತ್ತಾಪ ಮಾಡ್ಕೊಂಡಾಗಿತ್ತು. ಅವ್ರ ಭಾಗ್ಯ ಎದಿಗೆ ತಕ್ಕೊಂಡಂತಳು. ತಂಗಿ ಇದರಲ್ಲಿ ಇದೇನು ದೋಷ ಇಲ್ಲ, ಕರ್ಮದ ಇರ್ತೈತೆ ಬೀಳುತ್ತೆ ಬೇರೆ ಕೊಟ್ಟು. ಇಷ್ಟೆಲ್ಲ ಆದದ್ದು ಪ್ರಸಂಗ ನೋಡ್ತಕ್ಕಂಥ ಮನ್ಯಾನವರ ಓಣ್ಯಾನವರೆಲ್ಲ ಕೂಡಿ ಚರ್ಚೆ ಮಾಡ್ತಾರೋ. ಇದ ಊರಾಗ ಹುಟ್ಟಿ ಇದ ಊರಾಗ ಬೆಳೆದು ಎಲ್ಲ ಮಾಡಿದೆವು. ಈ ಊರ್ದಾಗ ಈ ಮಂತಂದು ಎಂದೂ ಚರ್ಚೆ ಹಾಕಿದ್ದಿಲ್ಲ. ಇವತ್ತು 7 ಪರಿವಾರ ಅಂದ್ರೆ 7 ಮಕ್ಕಳು ಇರ್ತಕ್ಕಂಥ ಸಪ್ತ ಸಂತಾನ ಇರ್ತಕ್ಕಂಥ ಮನೆ ಮೇಲೆ 7 ಧ್ವಜ ಹಾರ್ತಾವಂದ್ರೆ ಈ ಭಾಗ್ಯನಿಂದ ನಮ್ಮ ಊರಾಗಿಂತ ಧಾರ್ಮಿಕ ವಾತಾವರಣ ಮಾಡೋದು ನಾವೆಲ್ಲ ಕಲಿಬೇಕಂತ ಊರು ತುಂಬೆಲ್ಲ ನಗರ ತುಂಬ ಚರ್ಚೆ ಆಗಿ ರಾಜನ ಕಿವಿ ತಕ್ಕ ಸುದ್ದಿ ಬಂತು. ರಾಜ ಮಂತ್ರಿ ಆಗಿಂದಾಗ ಆದೇಶ ಮಾಡಿ ಈ ಶೆಟ್ಟಿ ಪರಿವಾರವನ್ನು ಕರ್ಕೊಂಡು ಏನಪ್ಪ ಯಾರು ಹಿಂಗೆ ನಿಮ್ಮ ಸೊಸಿ ಬಂದು ಚರ್ಚೆ ಮಾಡೋದು ಅಂತ. ಸೊಸಿ ಬಂದು ಇಲ್ರಿ ಇದೆಲ್ಲ ನನ್ನ ತಂದೆ ತಾಯಿ ಕೊಟ್ಟಂಥ ಸಂಸ್ಕಾರ ಇಲ್ಲ, ಅವ್ರ ಬಂದಿಂದ ಇವತ್ತು ನಾನು ಧರ್ಮ ಮಾಡಕತ್ತೀನಿ, ಧರ್ಮದಿಂದ ಇದೆಲ್ಲ ಸಾಧ್ಯತೆ, ಇವತ್ತು ನಾ ಏನೆಲ್ಲ ಪಡ್ಕೊಂಡನಿ ಅದೆಲ್ಲ ನೋಡ್ರಿ. ಎಷ್ಟು ಕಷ್ಟ ಆಗೈತಕ್ಕಿ ಜೀವನದಾಗ, ಒಂದರ ಕಷ್ಟ ಹೇಳ್ಬೇಕಾಕಿ ರಾಜನ ಮುಂದೆ ಶಬ್ದನ ತೆಗಿಲಿಲ್ಲ. ನೀವೇನು ಮಾಡ್ತೀರಿ? ಏನು ಹೇಳಿದ್ರಿ ಆಚಾರ್ಸಿ, ನನ್ನಂಗೆ ಯಾರಿಗೆ ಬರಬಾರ್ದು ಬಿಡ್ರಿ, ಯಾರಿಗೂ ಬಂದಿದ್ದ ಜಗದಾಗ ಏನು ಹೇಳೋದ್ರಿ? ಮತ್ತೆ ಭಾಳ ಕೇಸ್ ಬರ್ತಾವ ಇಂಥವು. ವಸ್ತು ಸಿದ್ಧ ನೋಡ್ತೀವಿ ನಾವು, ವಿಚಾರ ಮಾಡ್ರಿ. ಭಗವಂತದಿಗೆ ಬಂದ ಗುರುಗೋತಿಗೆ ಬಂದ ನಿಮ್ಮ ಸಂಸಾರ ವಿಷಯ ಚರ್ಚೆ ಮಾಡಲಾರ್ದ ಏ ಗುರುದೇವ್ ನಿಮ್ಮ ಪಾಲ್ ಮುಂದೆ ಬಂದನಿ, ನಂಗೊಂದು ಮಂತ್ರ ಕೊಡ್ರಿ, ನನ್ನ ಪರಿವಾರ ಸಮಾಜ ಸುಖಿಯಾಗಿರ್ಬೇಕು, ನನ್ನ ಆತ್ಮ ಶಾಂತಿ ಸಿಗಬೇಕು. ಕೇಳಿರ್ಬೇಕು. ಗುರು ಕೊಟ್ಟಂತ ಒಂದು ಮಂತ್ರ ಶಾಸ್ತ್ರ ಹೇಳೋರು. ಒಂದು ಗುರು ಬಾಯಿಂದ ಬಂದಂತ ಶಬ್ದ ನರಕವನ್ನ ಸ್ವರ್ಗ ಮಾಡ್ತದೆ, ಪಾಪಿಯನ್ನ ಪುಣ್ಯಾತ್ಮನನ್ನಾಗಿ ಮಾಡ್ತದೆ. ಗುರು ಕೊಟ್ಟಂತ ಒಂದು ಮಂತ್ರ ಸಂಸ್ಕಾರ ಮರಣೋನ್ಮುಖ ಸ್ಥಿತಿಲಿರ್ತಕ್ಕಂಥ ತಿರ್ಗಚ್ಚ ಜೀವ ದೇವ ಪರ್ಯಾಯದಾಗ ದೇವಾಗಿ ಜನ್ಮ ತಗೊಂಡದ. ಇದು ಮಂತ್ರದ ಪ್ರಭಾವ, ಗುರು ಮಂತ್ರ. ಗುರುರ್ವಾಕ್ಯಂ ಮಂತ್ರ ಮೂಲಂ. ಮಂತ್ರದ ಮೂಲ ಗುರುವಿಂದ ಬಂದಂತ ವಾಕ್ಯ. ಮಂತ್ರ ಉಂಟಾಗ್ತದ ಈ ಜಗದ ಕಲ್ಯಾಣ ಆಗ್ತದೆ ಅಂತ ಶಕ್ತಿ ಅನ್ಕೊಳ್ಳೋದು. ರಾಜ ಅಂತ ನಾವು ಧನ್ಯ ಧನ್ಯ, ನಿನ್ನಂತ ಸೊಸೆನ ಪಡ್ಕೋಬೇಕಾರ ನಮ್ಮ ರಾಜ್ಯ ಪುಣ್ಯ ಮಾಡಿತ್ತು ಅಂದ ನಿಂತ ಧರ್ಮಾತ್ಮ ಗೀತಿ ನಮಗೆ ಬಂದು ನಿನ್ನ ಇಚ್ಛಾ ಏನು? ಅವಾಗಂತ ನಾ ಬಂದ ಸುಮಾರು 12-14 ವರ್ಷ ಆತ್ರಿ. ಇನ್ನತಕ್ಕ ನಮ್ಮ ಊರಾಗ ನಾ ಎಂದು ಮಹೋತ್ಸವ ನೋಡಿಲ್ಲ. ಅದಕ್ಕೆ ಮಹಾಪ್ರಭುಗಳೇ ನಿಮ್ಮ ಕೃಪಾಶೀರ್ವಾದದಿಂದ, ನಿಮ್ಮ ಕೃಪೆಯಿಂದ ನಮ್ಮ ಊರಾಗ ಒಂದು ಭವ್ಯ ಜೈನ ದಿಗಂಬರ ಮಂದಿರ ನಿರ್ಮಾಣ ಆಗಿ ಪಂಚಕಲ್ಯಾಣ ಪ್ರತಿಷ್ಠಾ ಆಗಲಿ. ಅದು ಕಣ್ತುಂಬ ನೋಡುವಂಥ ಭಾಗ್ಯ ಇಡೀ ಪ್ರಜೆಗಳಿಗೆಲ್ಲ ಸಿಗಲಿ ಅಂತ ಆ ಭಾಗ್ಯ ಮಹಾರಾಜರ ಹತ್ತಿರ ನಿವೇದನೆ ಮಾಡಿಕೊಂಡಾಗ ಮಹಾರಾಜರು ನಿರ್ಣಯ ತಗೊಂಡು ಅತ್ಯಂತ ಸಾತ್ಸೈ ಸುಂದರ ಕಲ್ಲಿಂದ ಭವ್ಯ ಜನಮಂದಿರ ನಿರ್ಮಾಣ ಮಾಡಿ ಅವತ್ತಿನ ಸಮಯಕ್ಕೆ 7 ದಿವಸ ಪಂಚಕಲ್ಯಾಣ ಮಾಡ್ರ. ಆ ಪಂಚಕಲ್ಯಾಣದ ಎಲ್ಲ ಮಾತಾಜಿ ಹೋದ ಮಹಾರಾಜರದ ಸಂಘದ ಸೇವಾ ಎಲ್ಲ ಭಾಗ್ಯಾನ್ಮಂಡರು. ಪುಣ್ಯ ಬೇಕು. ನಾ ಸಣ್ಣ ಇದ್ದ ನೋಡ್ತಿದ್ನಿ, ಹಳಿಗಳಾಗಿರಲಿ, ತಮ್ದಲ್ಲಾಗಿರಲಿ, ಮೈಸೂರಾಗಿರಲಿ, ಕೆಲವೊಂದು ಶ್ರಾವಿಕಗಳು ಇರ್ತಿದ್ರು, ಮುಂದೆ ಓಡಾಡ್ತಿದ್ರು, ಎಷ್ಟು ಕೆಲಸ ಮಾಡ್ತಿದ್ರು. ಅದು ಇಡೀ ಸಂಘ ಎಲ್ಲ ಸೇವಾನ ಸೇವಾ. ಈಗ ಮಾಡ್ತೀವ್ರು ಸಿಗ್ತೈತೆ. ನೀವು ಹೇಳಿ ದರ್ಶನ್ ಮಂದಿ ಮಾತಾಡಿ ಮನ್ ಸಮಾಧಿ ಮಾಡ್ಕೊಂಡ್ರಿ, ಈಗ ಹೋಗಿ ಅವ್ರು ಸೇವೆ ಮಾಡೋರು ನೋಡು ಸಿಗ್ತೈತೆ. ಕಳ್ಕೊಂಡು ಹುಡ್ಕ್ಯಾಡ್ಬೇಡ್ರಿ. ಅವ್ರು ಹೋದ್ರೆ ಏನಾತ್ ಇನ್ನ ಇಬ್ಬರದಾರಲ್ಲ, ಇವ್ರು ಸೇವೆ ಮಾಡೋನು, ಸ್ಥಿತೀಕರಣ ಮಾಡೋನು, ಧರ್ಮ ಧ್ಯಾನದಾಗ ಇಡೋನು ನಮ್ಮ ಕರ್ತವ್ಯ ಐತಿ. ಅವ್ರು ಸಾಲಿ ಕಲ್ತಿಲ್ಲ, ನಾ ಕಲ್ತನಿಲ್ಲ, ನಂಗೆ ಮೇರಿ ಭಾವನಾ ಬರ್ತೈತ್ಲ, ನಂಗೆ ಬಾರ ಭಾವನಾ ಬರ್ತೈತ್ಲ, ನಂಗೆ ತತ್ವಸೂತ್ರ ಬರ್ತೈತ್ಲ, ನಂಗೆ ಭಕ್ತಾಂಬರ ಬರ್ತೈತ್ಲ. ಅವ್ರಿಗೆ ಓದಕ್ಕೆ ಬರ್ಲಿಕ್ಕೆ ಏನಾತ, ನಾ ಅವ್ರ ಮುಂದೆ ಕೂತ ಸ್ತೋತ್ರ ಅಂತೂ ಅಂತಕ್ಕಂಥ ಭಾವನಾ ಬಂದ್ರ ಎಷ್ಟೋ ಜೀವನ ಕಲ್ಯಾಣ
ಇದ್ದ ಪಂಚಕಲ್ಯಾಣ ಆಯಿತು. ಲಾಸ್ಟಕ್ಕೆ ಸಂಘ ಪೂಜಾ ಮಾಡೋ ಪದ್ಧತಿ ಅನಾದಿ ಕಾಲದಿಂದ ನಮ್ಮ ಧರ್ಮದಾಗ ಐತಿ. ಕರೆ ಹಳ್ಳಿಗಳವ್ರು ಮರ್ತು ಬಿಟ್ಟಾರೆ. ಪ್ರಭಾತಾಯಿಗಂತೂ ಮೊದಲು ಮರ್ತು ಬಿಟ್ಟಾರೆ. ಚತುರ್ಮಾಸ ಸಂಘ ಪೂಜಾ ಮಾಡಿ ಮಾತಾಡಿ ವಸ್ತ್ರದಾನ ಮಾಡಿದೇನು ತಂದೆಡ್ಡರು ಕೊಟ್ಟಾರಲ್ಲ ಪಾಪ 2 ಕೊಟ್ಟಾರ ಪಾಪ. ಕರ್ತವ್ಯೋ ಪರಮೋ ಧರ್ಮ. 7 ಚತುರ್ಮಾಸ ಬಾಬಾಗಳ ಸುಗಲ್ ಸಾಗರರು ಇದು ವ್ಯವಹಾರ ನಿಮ್ಮ ಕರ್ತವ್ಯ. ನಾವು ಪೂಜೆ ಮಾಡ್ಕೊಂಡು ಸಾಧ್ಯವಾಗಿಲ್ಲ ನಿಮ್ಮ ಕೈಲಿ ಪೂಜೆ ಮಾಡಿಸ್ಕೊಳಕ. ಕರೆ ನಿಮ್ಮ ಕರ್ತವ್ಯದಿಂದ ವಿಮುಖ ಆಗಬೇಡ್ರಿ. ಕರ್ತವ್ಯ ಪಾಲನೆ ಮಾಡ್ರಿ. ಸಂಘ ಪೂಜಾ ಪಂಚಕಲ್ಯಾಣದಾಗ ಇರ್ತೈತಿ. ಚಾತುರ್ಮಾಸ ನಂತರ ಮಾಡಬೇಕು. ಇದು ಶ್ರಾವಕರ ಧರ್ಮ. ಸಂಘ ಪೂಜಾ ಮಾಡ್ರ ಸಾಕ್ಷಾತ್ ತೀರ್ಥಂಕರ ಜೀವಂತ ಪೂಜಾ ಮಾಡಿ ಫಲ ಸಿಗ್ತೈತೆ. ಸಾಕ್ಷಾತ್ ಜೀವಂತ ತೀರ್ಥಂಕರ ಪೂಜೆ ಮಾಡೋರು ಯೋಗ್ಯತೆ ನಿಮಗೆ ಈ ಕಾಲದಾಗ ಇಲ್ಲ. ಯಾಕಂದ್ರೆ ತೀರ್ಥಂಕರೆಲ್ಲ ಮುಗಿಸಿ ಹೋಗ್ಯಾರ. ಅವ್ರ ರೂಪದಾಗನ ಭೂಮಿ ತೀರ್ಮ ಚತುರ್ವಿಧ ಸಂಘತಿ. ಆ ಚತುರ್ವಿಧ ಸಂಘದ ಸೇವಾ ಪೂಜಾ ಮಾಡುವಂಥ ಅದಕ್ಕೆ ಭಾಗ್ಯ ನಿವೇದನೆ ಮಾಡ್ತಾರೆ ಮಹಾರಾಜರಿಗೆ. ಮಹಾರಾಜ ದೊಡ್ಡ ಪ್ರಮಾಣದಾಗ ಮಣ್ಣು ಮಾಡಿರಿ ನೋಡು. ಇಲ್ಲಿ ಸುಧಾಸಾಗರದ ಆಚಾರ್ಯ ಸಂಘದ ಸುಧಾಸಾಗರದ ಸಂಘ ಪೂಜಾ ಮಾಡ್ರ ವರ್ಲ್ಡ್ ರೆಕಾರ್ಡ್ ಆಯ್ತು. ವರ್ಲ್ಡ್ ರೆಕಾರ್ಡ್ ಗೊತ್ತ ನಿಮಗ? ವರ್ಲ್ಡ್ ರೆಕಾರ್ಡ್ ಆಯ್ತು. ಅಷ್ಟು ದೊಡ್ಡ ಪ್ರಮಾಣ ರ್ಯಾಲಿ, ದೊಡ್ಡ ಗಂಟಾ ಮಾಡಿಸಿ ಆ ಗಂಟಾ ಭಾಷರು ಕ್ರೇನ್ಲಿ ಗಂಟಾ ರ್ಯಾಲಿ ತಗೊಂಡವ್ರು ಕ್ರೇನ್ಲಿ. ಇದನ್ನ 10 ವರ್ಷದಿಂದ ಬಂದ್ರಿ ನೀರಾಗ ಏನಿಲ್ಲ. ಇವತ್ತು ನಮ್ಮ ಎದಿಗೆ ಬರುವಂಥ ದೊಡ್ಡ ಗಂಟೆ ತಯಾರಾಗೈತಿ. ಎಲ್ಲಿತ್ತು ನಮಗೆ ನಿಮಗೆ ಗೊತ್ತಿಲ್ಲ. ವಿಚಾರ ಮಾಡು. ಸುಧಾರ ಇವತ್ತಾಗೈತಿ. ಇಷ್ಟು ದೊಡ್ಡ ಸಂಘ ಪೂಜೆ ಮಾಡಿದ್ರು. ಇಷ್ಟು ದೊಡ್ಡ ಚರ್ಚೆ ಕರೋಡೋ ರೊಕ್ಕ ಕರೆದೇನು ರೊಕ್ಕದ ಲಿಮಿಟೇ ಇಲ್ಲ. ಅಷ್ಟು ದಾನದ ಸೇವಾ ಮಾಡಿ ವರ್ಲ್ಡ್ ರೆಕಾರ್ಡ್ ಆಗುವಂಥ ದೊಡ್ಡ ಕಾರ್ಯಕ್ರಮ ಮೊನ್ನೆ ಆಗಿತ್ತು ಅಶೋಕನಗರ ಒಳಗ. ಅನುಮೋದನಾರ ಮಾಡಿರಲ್ಲ. ಕಪಾಯಿ ಬಾರ್ಸಕ್ಕೆ ಟ್ಯಾಕ್ಸ್ ಐತೇನು ನೀವು ಬಾಯಿ ಯೂಸ್ ಮಾಡೋಕ್ಕಾಗಿಲ್ಲ. ಅದು ಮಾಡಿದ ಕಾರ್ಯಕ್ಕೆ ಅನುಮೋದನ ಮಾಡುವಂಥ ಯೋಗ್ಯತೆ ಬೇಕಲ್ಲ. ಭಾಳ ನಾರೇಲಿ ಒಳಗೆ ಆಗೋದೈತಿ. 2026 ಪಂಚಕಲ್ಯಾಣ ಹೆಂಗೆ ಕುಂಡಲ್ಪುರ್ ಬಡೆ ಬಾಬಾನ ಪೂಜೆ ಆಗಿತ್ತು ಹಂಗೆ ದೊಡ್ಡ ಪ್ರಮಾಣದಾಗ ಅಶೋಕ್ ಪಾಟ್ನಿ 17 ವರ್ಷ ತಂದು ಕಟ್ಟಿ. RK ಜೈನ್ ಅಶೋಕ್ ಪಾಟ್ನಿ RK ಮಾರ್ಬಲ್ 17 ವರ್ಷ ಆಚಾರ್ಯ ಹಾದಿ ಕಾದು ಆಚಾರ್ಯ ಸಮಾಧಿ ಆಗಿತ್ತು. ಆಚಾರ್ಯ ಬಂದರು. ಈಗ ಸುಧಾಸಾಗರ ಸಾನ್ನಿಧ್ಯವೊಳಗೆ ಐತಿಹಾಸಿಕ ನಾರೇಲಿ ಪಂಚಕಲ್ಯಾಣ ಸಿದ್ಧ ಕ್ಷೇತ್ರದೊಳಗೆ ಭವ್ಯ ಪಂಚಕಲ್ಯಾಣ ಅನುಷ್ಠಾನ ಆಗುವುದು ಐತಿಹಾಸಿಕ ಅಂತ ಕಾರ್ಯಕ್ರಮ ಯೋಜನೆ ನಡೆದ ಬೇಕು ಪ್ರಭಾವನ ಅಂಗ. ಅದಕ್ಕೆ ಅವ್ರಿಗಂತೂ ಕರೋಡಪತಿ ಅದಾರು. ಕೋಟಿಗಟ್ಟೆ ಸವರ್ತಾರು, 100 ಕೋಟಿ ದಾನ ಮಾಡ್ತಾರೋ ಅದು ಬೇರೆ. ನಿಮ್ಮ ಶಕ್ತ್ಯಾನುಸಾರ ಇದೇ ಇಲ್ಲ. 100 ಎಕರೆ ಹೊಲ ಇದ್ದವನ್ಕಿಂತ 1 ಎಕರೆ ಹೊಲ ಇದ್ದವ ಸ್ವರ್ಗದಾಗಿನ ಭೂಮಿ ಮೇಗಿನ ಸ್ವರ್ಗದಾಗ ಬರ್ತಿದ್ದ. ಯಾರೋ ರಾಮದಾಸ್ ರಾವಕೋತ್ತಮ್ ವ್ರತಿ ಹೆಂಡಿ ತಿರ್ಕೊಳ್ಳಂತೆ ಆಜೀವನ ಬ್ರಹ್ಮಚರ್ಯ ತಗೊಂಡ ಪ್ರತಿಮಾಧಾರಿ ಆದ. ಪ್ರತಿಮಾಧಾರಿ ಮಗಳಿಗೆ ಯಾರ ಭಾಗ್ಯ. ಇಡೀ ಮಣಿಗೆ ಭಾಗ್ಯ ತಂದುಕೊಟ್ಲು. ಇಡೀ ರಾಜ್ಯಕ್ಕೆ ಭಾಗ್ಯ ತಂದ್ಲು. ರಾಜನಂತರ ರಾಜ ಅಕ್ಕಿ ಸಲಹೆ ತಗೊಂಡ. ಅಕ್ಕಿ ಮೇನ್ ಉತ್ಸುವರಿ ಒಳಗೆ ಯಾರು ಉತ್ಸುವರಿ? ಭಾಗ್ಯಶ್ರೀ ಉತ್ಸುವರಿ. ಇವತ್ತು ಅಶೋಕ್ ಪಾಟ್ನಿ ಅವ್ರ ಧರ್ಮಪತ್ನಿ ಎಲ್ಲ ಫ್ರೀಡಮ್ ಪೂರ್ಣ ಫ್ರೀ ಬಿಟ್ಟಾನ. ಯಾರ ಶುದ್ರ ಜಲ ತ್ಯಾಗ ಮಾಡ್ತಕ್ಕಂಥ ಆಚಾರ್ಯ ಸಂಘ ಬಂದರು ಸಹಿತ ಆಕೆ ಸ್ವತಃ ಯಾರ ಬಾಬಿ ಅಂತಾರಲ್ಲ ಸ್ವತಃ ಕೈಲಿ ಒಲಿ ಮ್ಯಾಗ ಅಡಿಗೆ ಮಾಡಿ ಉದ್ಗೊಳಿಲೆ ಅವ್ರ ಮನ್ಯಾಗ 100,000 ಮಂದಿ ಅಲ್ಲ ಲಕ್ಷ ಗಟ್ಟಲೆ ಜನ ತೆಗ್ದ ಮಾಡ್ತಾರೆ. ಇವತ್ತು ಕೆಲಸ ಮಾಡ್ತಾರೆ. ಅಷ್ಟು ದೊಡ್ಡ ಶ್ರೀಮಂತರು ಅವರು. ಕರೆ ಸಾಧುಗಳು ಬಂದ್ರೆ ಸುಶೀಲಾ ಪಾಟ್ನಿ ಸ್ವತಃ ಚೌಕಾಚಿ ಒಲ್ಯಾಗ ಕಟ್ಟಿಗೆ ಹಾಕಿ ಉರುಳು ಹಾಕಿ ಉರಿ ಮಾಡಿ ಕೈಲೇ ರೊಟ್ಟಿ ಬಡ ತೆಲಾಗಿ ಬೇಸಿ ಮುನಿಗಳಿಗೆ ಮಾತಾಜಿಗಳಿಗೆ ಆಹಾರ ಕೊಡುವಂತ ಭಾಗ್ಯ ತಿಳ್ಕೊಳ್ಳೋರು ಸ್ವತಃ ಧನ್ಯ ಅಂತ ತಿಳ್ಕೊತಾಳು ಮಾಡಕ್ಕ. ಇದು ಧರ್ಮಾತ್ಮ ರಾಜ ಉತ್ಸುವರಿ ಕೊಟ್ಟಿದ್ದ ಭಾಗ್ಯಶ್ರೀ ಇಡೀ ಊರಿಗೆ ಸೊಸಿ ಅನ್ಸ್ಕೊಂಡು ರಾಜ್ಯ ತುಂಬ ಎಲ್ಲ ಚರ್ಚಾ. ಇಂಥ ಮಗಳಿಗೆ ಜನ್ಮ ಕೊಟ್ಟಂತ ಅಪ್ಪ ದೇವದಾಸನ ಕರೆಸಿದ ರಾಜ. ಆ ಪೂಜಾದ ದೊಡ್ಡ ಪ್ರಮಾಣದಾಗ ಗುರು ಪೂಜಾ ಸಂಘ ಪೂಜಾ ಏನು ಮಾಡೋದಿತ್ತು. ಆಚಾರ್ಯ ಪರಮೇಶ್ವರಿ ಸಂಘ ಸಹಿತ ಪಂಚಕಲ್ಯಾಣ ಮಹಾಮಹೋತ್ಸವ ನೆರವೇರಕತ್ತದ. ಆ ಸಮಯದಾಗ ಆ ಭಾಗ್ಯಾನ ಅಪ್ಪನ ಕೈಲಿ ರಾಜ ಗುರುಗೋದ ಪಾಲ್ ಪೂಜಾ ಮಾಡುವಂತ ಕಾರ್ಯ ಮಾಡಿಸಿದ. ಯಾಕ ಇವತ್ತು ನಮ್ಮ